ಮನಸ್ಸಿಗೆ ನಾವು ಯಾವ ವಿಧಿದಿಂದ ಹಿಡಿದರೂ ಸಹಿತವೂ ನಿಲ್ಲೋದಿಲ್ಲ. ಯಾವುದೇ ಒಂದು ಯೋಚನಾ ತಗೊಂಡು ಓಡಾಡಿರ್ತದೆ, ಅದಕ್ಕೆ ಹಿಡಿಯೋದಕ್ಕೆ ಇನ್ನೊಂದು ಶಕ್ತಿನೇ ಇಲ್ಲ. ಮನ್ ಮೂಸ ತಿಂಗಲ ಭಯ ಪೀಪಾರ ಹರನಾಮ್. ಮನಸ್ಸು ರೂಪವಾದಂಥ ಇಲಿ ಮನೆಯಲ್ಲಿ ಅತ್ಲಾಗಿತ್ಲಾಗಿ ಓಡುವ ಕಾಲದಲ್ಲಿ ಅಲ್ಲಿ ಪಾದರಸದ ಬಟ್ಟಲು ಸಿಕ್ತು. ಒಂದು ಬಟ್ಟಲದಲ್ಲಿ ಪಾದರಸ ತುಂಬಿಟ್ಟು ಈ ಇಲಿ ಏನ್ ತಿಳಿಯಿತು, ಇದನ್ನು ಏನೋ ತಿನ್ನುವ ಪದಾರ್ಥದ ಅಂತ ಹೇಳಿ ಯಥೇಚ್ಛ ಅದೆಲ್ಲ ಕುಡಿದು ಬಿಡ್ತು. ಕುಡಿದು ಕೂಡಲೇ ಹೊಟ್ಟೆಯಲ್ಲಿ ವಜ್ಜೆ ಆಯ್ತು, ನಡೆಯೋದು ನಿಂತು ಹೋಯ್ತು. ಹಾಗೆ ಸರ್ವರಲ್ಲಿಯೂ ಮನಸ್ಸು ರೂಪವಾದಂತಹ ಇಲಿ ಈ ಮನೆಯಲ್ಲಿ ಓಡಾಡ್ತದ. ಅದಕ್ಕೆ ಹಿಡಿಬೇಕಂತ ಹೇಳಿ ಅದು ಒಳಗದ, ನಾವು ಹೊರಗೆ ಹಿಡಿಬೇಕಂತ ಪ್ರಯತ್ನ ಪಡಿತೀವಿ. ಮನಸ್ಸಿಗೆ ಹಿಡಿಯೋದಕ್ಕೆ ಇವನು ಹಾದು ದ್ವಾರಕಕ್ಕೆ ಅದು ಅಲ್ಲಿ ನಿನ್ನ ಸಂಗತಿ ಬಂತಲ್ಲ. ಇಲ್ರಿ ಕಾಶಿ ರಾಮೇಶ್ವರಕ್ಕೆ ಹೋಗ್ಬಿಟ್ಟ, ಇಲ್ರಿ ವೆಂಕಟರಮಣನಲ್ಲಿ ಹೋಗಿ ತಲೆ ತಾಮ್ರ ಕೊಡ ಮಾಡ್ಕೊಂಡು ಬಂದ. ಸಿಕ್ತ ಅಲ್ಲಿ ಏನ್ರಿ ಬರೀ ಹಣ ಪಿಣ ಖರ್ಚು ಮಾಡ್ಕೊಂಡು ಏನೇನು ಮಾಡಿ ಬಂದಿರಬಹುದು, ಪರಂತು ಮನಸ್ಸಿಗೆ ಹಿಡಿಯೋದಾಗಲಿಲ್ಲ. ಅದಕ್ಕೇನಂತಾರೆ, ಮನಸ್ಸಿಗೆ ಹಿಡಿಯುವ ಶಕ್ತಿ ತಾವು ಚೆನ್ನಾಗಿ ವಿಚಾರ ಮಾಡಿದ್ರೆ ಗೊತ್ತಾಗಬಹುದು. ಇದು ಪುರಾಣ ಪುಸ್ತಕ ವೇದಶಾಸ್ತ್ರದ ಮಾತಲ್ಲ. ಈಗಿಂದೀಗೆ ನೀವು ವಿಚಾರ ಮಾಡುವುದು, ಈಗಿಂದೀಗೆ ನೀವು ಲಕ್ಷಿಟ್ಟು ನೋಡುವುದು. ಏನು ಎರಡು ಶಕ್ತಿ ಅದಾವ ಪ್ರತಿಯೊಬ್ಬರಲ್ಲಿ. ಒಂದು ಮರುವದ, ಒಂದು ಜಾಗೃತಿಯ. ಮರ್ತಿದ್ದು ಪ್ರಪಂಚಕ್ಕೆ ಕೂಡ್ಯದ, ಜಾಗೃತಿ ಇದ್ದಂತಹ ಶಕ್ತಿ ಪರಮಾತ್ಮನಿಗೆ ಕೂಡ್ತದೆ. ಮತ್ತೆ ಅತ್ಲಾಗಿತ್ಲಾಗ ನೋಡೋದೇನದ, ಇದಕ್ಕೆ ಯಾಕೆ ಪುರಾಣ ಬೇಕು, ಪುಸ್ತಕ ಬೇಕು? ಅದಕ್ಕೆ ಪೂರಾ ಸದ್ಗುರುಗಳಲ್ಲಿ ಹೋಗಿ ನಾನು ಯಾಕೆ ಮರ್ತೀನಿ, ಹೇಗಾದ್ರೂ ಜಾಗೃತ ಆಗ್ತೀನಿ, ಇದು ಒಂದೇ ಕೇಳೋದು. ಅವ್ರೇನಂತಾರೆ, ನಿನ್ನ ಅಂತರದಲ್ಲಿ ಒಂದು ಜಾಗೃತ ಶಕ್ತಿ ಸತ್ತ ನಾಮದ, ಅದು ಯಾವತ್ತೂ ಜಾಗೃತ ರೂಪದ. ನಿನ್ನ ಮನಸ್ಸು ಹೊಯ್ದು ಅದರಲ್ಲಿ ಕೂಡಿಸಿಬಿಡು. ಕೂಡಿಸಿದ ಕೂಡಲೇ ಮನಸ್ಸು ಜಾಗೃತ ಆಗ್ಬಿಡು, ಪ್ರಪಂಚ ಬಿಟ್ಟುಬಿಡು. ಹೌದಾ? ಇಂಥ ರಹಸ್ಯ ಬಿಟ್ಟು ಹೊರಗಿವನು ಕರ್ಮ ಭ್ರಮ ಅನೇಕ ಉಪಾಸನಾ. ಇವತ್ತೇನದಂದ್ರೆ ಏಕಾದಶಿ, ಊಟ ಮಾಡಬೇಡ. ಇವತ್ತೇನದಂದ್ರೆ ಶಿವರಾತ್ರಿ ಅದ, ಇವತ್ತು ಹಗಲು ರಾತ್ರಿ ಏನದಂದು ಜಾಗರಣೆ ಮಾಡಬೇಕು. ಆಯ್ತು, ನಾಳೆಗೆ ಶಿವರಾತ್ರಿ ಮರುದಿವಸ ಅಮಾವಾಸ್ಯೆ ದಿವಸ ಬೇಕಾದಷ್ಟು ಹೋಳಿಗೆ ಪಾಳ್ಗಿ ಮಾಡಿ ನಿನ್ನಿಂದೆಲ್ಲ ಉಪವಾಸ ಇದ್ದದ್ದು 3 ಹೊತ್ತು ಹಾಕಿ ಮರುದಿವಸ ತೆಗೆದು ಬಿಟ್ಟ. ಅಲ್ಲಿ ಉಳಿಸಲೇ ಇಲ್ಲ. ಅದರಂತೆ ಏಕಾದಶಿ ಆದ ಕೂಡಲೇ ಬಂದ ಕೂಡಲೇ ದಶಮಿ ದಿವಸ ಇವೆಲ್ಲ ಸಾಮಗ್ರಿ ಮನೆಯಾಗ ತಂದು ತುಂಬುದ. ನಾಳೆಗೆ ಏಕಾದಶಿ ದಿವಸ ಏನೇನು ಊಟ ಮಾಡಬೇಕಾಗ್ಯದ, ಅನ್ನ ಊಟ ಮಾಡಿಕೂಡ್ದು, ಹುಳಿ ಸಾರ ಊಟ ಮಾಡಿಕೂಡ್ದು ಅಂದು ಆ ಏಕಾದಶಿ ಸಾಮಾನೆಲ್ಲ ತುಂಬಿಬಿಟ್ಟ. ಮರುದಿವಸ ಏಕಾದಶಿ ಇದ್ದ ಉಪವಾಸ. ದಶಮಿ ದಿವಸ ನೀನು ತಂದು ಊಟ ಮಾಡಿ ಬಿಟ್ಟಿ, ಇನ್ನು ಏಕಾದಶಿ ಆ ಥರದ್ದು ಅಂದ್ರೆ ಏಕಾದಶಿ ಅಂದ್ರೆ ಏನು? राम राम सब कोई कहे, दशरथ कहे न कोई, जो कोई प्राणी दशरथ कहे, कोटि जन्म सफल हो.
ಎಲ್ಲರೂ ರಾಮ ರಾಮ ಅಂತಾರೆ. ರಾಮನ ತಂದಿ ದಶರಥರಿಗೆ ಒಬ್ಬರು ನೆನೆಯೋದಿಲ್ಲ. ಯಾರು ದಶರಥನ ನಾಮ ಜಪ ಮಾಡ್ತಾರೆ ಅಂದ್ರೆ ಕೋಟಿ ಜನ್ಮ ಸಫಲ ಆಗ್ತದೆ. ಒಬ್ಬನು ರಾಮ ಉಪಾಸಕ ಏನಂದ, ದಶರಥ ಅನ್ನೋದಕ್ಕೆ ನನಗೇನು ಕಠಿಣ, ನಾನು ದಶರಥ ಅಂದು ಬಿಡ್ತೀನಿ. ಈ ಪ್ರಕಾರ ನೀನು ದಶರಥ ಅಂದ್ರೂ ಇಲ್ಲ, ಫಜರತ್ ಅಂದ್ರೂ ಇಲ್ಲ. ದಶರಥ ಅಂದ್ರೆ ಏನು? ದಶ ಅಂದ್ರೆ 10. 10 ಇಂದ್ರಿಯಗಳೆಲ್ಲ ಬಂದ್ ಮಾಡಿ 10ನೇ ಬಾಗಿಲದಲ್ಲಿ ಚಿತ್ತಕ್ಕೆ ನಿಲ್ಲಿಸಿ, ರಥ ಅಂದ್ರೆ ಕೂಡೋದು, ಮೇಲ್ ಬರ್ತಕ್ಕಂತಹ ಶಬ್ದ ಧ್ವನಿಯಲ್ಲಿ ಕೂಡು, ನಿನ್ನ ಕೋಟಿ ಜನ್ಮ ಸಫಲ. ಇದ್ರ ಹೆಸರು ದಶರಥ. ನಾವು ಅದು ಇದು ಬಿಡೋದು, ಏಕಾದಶಿ ಬಿಡೋದು, ರಾಮಾಯಣ ಕೇಶವಾಯನ ಗೋವಿಂದ ಎನ್ಮ ಅಲ್ಲಿಂದ ಏಟ್ ಹಾಕೋ ಎನ್ಮ, ಇದು ಏನಾಯ್ತು ಏಕಾದಶಿ ಆಯ್ತು. ಇದ್ರ ಹೆಸರು ಏಕಾದಶಿ ಅಲ್ಲ. ಜಿ नाम के चूके पार न पड़ेगा जैसे कलाम किसी. ಅದಕ್ಕೇನಂತಾರ, ಸತ್ನಾಮದಿಂದ ನೀನು ದೂರ ಆಗಿದ್ರೆ, ಸತ್ನಾಮ ಅಂದ್ರೆ ಅಕ್ಷರ ಅಲ್ಲ, ಧುನಾತ್ಮಕ ಧ್ವನಿ ತನ್ನಷ್ಟಕ್ಕೆ ತಾನೇ ಮೇಲಿಂದ ಬರ್ತದೆ. ಅದಕ್ಕೆ ಯಾರೂ ಮಾಡಿಲ್ಲ ಅಥವಾ ಮಾಡೋರು ಇಲ್ಲ. ಅದರಲ್ಲಿ ನೀನು ಲಕ್ಷ್ಯಕ್ಕೆ ಅದರ ರೂಪ ಅದು ಎಲ್ಲಿಂದ ಬಂದದು ಅಲ್ಲಿಗೆ ನೀನು ಸೀದಾ ಕರ್ಕೊಂಡು ಹೋಗ್ತದೆ. ರೋಡ್ ಅದು. जागत सोवत सोवत जागत मोहि परे सतसी. ಅದಕ್ಕೇನಂತಾರೆ, ಆ ನಾಮದ ಫಲ ಯಾರಿಗೆ ಸಿಗ್ತದ? ಮಲಗಿದವರು ಜಾಗೃತ ಆದವರಿಗೆ, ಜಾಗೃತ ಇದ್ದವರು ಮಲಗಿದವ್ರಿಗೆ ಸಿಗ್ತದೆ. ಮಲಗಿದವರು ಜಾಗೃತ ಆಗಬೇಕು, ಜಾಗೃತ ಇದ್ದವ್ರು ಮಲಗಬೇಕು, ಅವ್ರಿಗೆ ಸಿಗ್ತದ. ಇದೇನು ಅಂದ್ರೆ, ಈಗ ನಾವು ಸಂಸಾರಿಕ ಮಾಯಾವಿ ಕರ್ಮದಲ್ಲಿ ಜಾಗೃತ ಇದ್ದೆವು, ಇತ್ಲಾಗ ಮಾತ್ರ ಬೇಕಾದಷ್ಟು ಜಾಗೃತಿ ಇದ್ದೆವು. ಆ ನಾಮ ಪರಮಾರ್ಥದಿಂದ ಮಲಗಿದೆವು. ಅದಕ್ಕೇನಂತಾರೆ, ಜಾಗೃತಿ ಇದ್ದವನು ಮಲಗಬೇಕು, ಆ ನಾಮದಲ್ಲಿ ಕೂಡಬೇಕು, ಮತ್ತು ಮಲಗಿದವನು ಜಾಗೃತ ಆಗಬೇಕು. ಈಗ ಅನಾದಿ ಕಾಲದಿಂದ ನಾವು ಅಜ್ಞಾನ ಅವಸ್ಥದಲ್ಲಿ ಏನು ಮಲಗಿದೆವೋ, ಆ ಅವಸ್ಥದಿಂದ ಜಾಗೃತ ಆದ್ರೆ ಆ ನಾಮ ನಮ್ಮ ಅಂತರದಲ್ಲಿ ಪ್ರಗಟ ಆಯಿತು ಅಂತ ಹೇಳಿ. जैसे पपीहा स्वाति बूंद को लाग लगे रटती. ಅದಕ್ಕೇನಂತಾರೆ, ಆ ನಾಮಕ್ಕೆ ಹೇಗೆ ಜಪ ಮಾಡುವುದು? ಸ್ವಾತಿ ನಕ್ಷತ್ರಕ್ಕೆ, ಚಾತ್ರಕ್ಕೆ ಪಕ್ಷಿ ಆಹೋ ರಾತ್ರಿ ರಟನೆ ಮಾಡ್ತದ ಆ ನೀರಿಗಾಗಿ. ಅದು ಅನ್ಯ ನೀರು ಕುಡಿಯೋದಿಲ್ಲ, ಕೇವಲ ಸ್ವಾತಿ ನೀರುವೇ ಕುಡಿತದ. ಒಂದು ಸಮಯದಲ್ಲಿ ಮುಸಲ್ಮೀನರಲ್ಲಿ ಒಬ್ಬ ಮೂಸಾ ಪೈಗಂಬರ್ ಅಂತೇಳಿ ಆಗಿ ಹೋಗ್ಯಾರ. ಆತನು ಒಂದು ದಿವಸ ಆ ಪರಮಾತ್ಮನಲ್ಲಿ ಕೇಳ್ತಾನೆ, आए खुदा, मेरे जैसा कोई आपका बंदा है? ನನ್ನಂತವ್ರು ಯಾರಾದ್ರೂ ನಿಮ್ಮ ಭಕ್ತರು ಉಂಟ? ಆ ವೇಳೆಯಲ್ಲಿ ಪರಮಾತ್ಮನಿಂದ ಏನು ಆವಾಜ್ ಬಂತು, ಹೇ ಮೂಸಾ, ನೀನು ಯಾವ ವಿಚಾರದಲ್ಲಿ ಇದ್ದೀಯ? ನಿನ್ನಷ್ಟಕ್ಕೆ ನೀನು ಭಕ್ತಿ ಮಮಕಾರತ್ವದಿಂದ ಇದು ಅಂತಿ ಹೊರತಾಗಿ ಎಷ್ಟೋ ಜನರು ಇರಬಹುದು, ಮನುಷ್ಯರೇ ಯಾಕ? ಅಲ್ಲೊಂದು ಗಿಡದ ಮೇಲೆ ಒಂದು ಪಕ್ಷಿ ಕೂತದ, ಅದಕ್ಕೆ ಹೋಗಿ ಕೇಳು. ಅವಾಗ ಮೂಸಾ ಪೈಗಂಬರು ಆ ಗಿಡದ ಹತ್ರ ಬಂದು ಮೇಲ್ ಕೂತಂತ ಪಕ್ಷಿಗೆ ಕೇಳ್ತಾರೆ, ಆ ಪಕ್ಷಿ ಏನಂತದ?
ನೀನು ಆ ಪರಮಾತ್ಮನಿಂದ ಬಂದಿದ್ದ ಕಾರಣ ನಿನ್ನ ಸಂಗಡ ಮಾತಾಡಬೇಕಾಗ್ತದೆ, ಇಲ್ಲದ್ರೆ ನನಗೆ ಮಾತಾಡುವುದಕ್ಕೆ ಸಹಿತ ಅವಕಾಶ ಇಲ್ಲ. ಕೆಳಗೆ ನೀರು ಹರಿತಾವ, ನನಗೆ ಎಷ್ಟೋ ದಿವಸ ಆಯಿತು ನೀರಡಿಕೆ ಆಗಿ, ನೀರು ಕುಡಿಯೋದಕ್ಕೆ ಸಹಿತ ನನಗೆ ಪುರುಸತಿಗಿಲ್ಲ. ಯಾಕೆ ನಿನಗೆ ಅಷ್ಟು? ನಾನು ನೀರು ಕುಡಿಯೋ ವಿಚಾರದಲ್ಲಿ ಹೋದರೆ ನನ್ನ ಲಕ್ಷ್ಯ ಏನದಂದ್ರೆ ಆ ಪರಮಾತ್ಮನಿಂದ ಕಡೆಗಾಗಿ ನೀರಿನ ಕಡೆ ನನ್ನ ತೃಷ್ಣದ ಕಡೆ ಬರ್ತದ ಅಂತ ಹೇಳಿ ನಾನು ನೀರು ಕುಡಿಯೋದು. ಆವಾಗ ಮೂಸಾ ಪೈಗಂಬರು ಇನ್ನು ಪಕ್ಷಿಗಳಲ್ಲಿ ಇಂಥ ಪರಮಾತ್ಮನ ಪ್ರೇಮದಂದ್ರೆ ನಾನೇನು ಅದ್ರ ಮುಂದಂತೇಳಿ ಹೋಗ್ಬೇಕಾಯ್ತು. ಅದರಂತೆ ನೀನು ಆ ಪರಮಾತ್ಮನ ಚಿಂತನೆ ಮಾಡೋ ಕಾಲದಲ್ಲಿ ಅತ್ಲಾಗ ಅವು ಇವು ಎಲ್ಲ ಚಿಂತೆಯೆಲ್ಲ ಬಿಟ್ಟು ಬಿಡು. ಯಾಕೆ? ಪ್ರತಿಯೊಂದು ವೇದಶಾಸ್ತ್ರದಲ್ಲಿ ಏನು ಸಿದ್ಧಾಂತದಂದು ಪರಮಾತ್ಮನ ಒಬ್ಬನು ಅಂತ. ನಾವು ಏನೇನು ಮಾಡ್ಕೊಂಡು ಕೂತಿದ್ದೆವು. ಪರಮಾತ್ಮನಿಗೆ 3 ಮುಖ ದತ್ತಾತ್ರೇಯ ಅಂದ, ಇನ್ನೊಬ್ಬನು ಚತುರ್ಮುಖ ಬ್ರಹ್ಮ ಅಂದ, ಮತ್ತೊಬ್ಬನು ಪಂಚಮುಖ ಪರಮೇಶ್ವರ ಅಂದ, ಇನ್ನೊಬ್ಬ 10 ಮುಖದ ರಾವಣ ಅಂದ. ಇವೆಲ್ಲ ಏನೇನು ದೇವರೇ ಬಲ್ಲ. ನಿಜವಾದಂತಹ ಪರಮಾತ್ಮನು ಇದ್ದದ್ದು ಒಂದೇ ಶಕ್ತಿ. ನೀನು ಆ ಪರಮಾತ್ಮನಿಗೆ ಕೂಡಬೇಕಾದ್ರೆ ನೀನು ಒಬ್ಬನೇ ಆಗಿ ನಿಂದ್ರು. ಈಗ ನಾವು ಧ್ಯಾನ ಕೂತ ಕಾಲದಲ್ಲಿ ಕಣ್ಣೇನು ಮುಚ್ಚಿರ್ತೇವು, ಒಳಗೆ ಮಾತ್ರ ಯೇಸು ತುಂಬಿರ್ತಾವ. ಧ್ಯಾತೃ ಧ್ಯಾನ ಅವ್ರ ಧ್ಯಾನ ಮಾಡತಕ್ಕಂಥವನು ಧ್ಯಾನಿಸ್ತಿದ್ದಂತಹ ವಸ್ತು, ಅದರಲ್ಲಿ ಕೂಡಿ ನೀನು ಅದೇ ರೂಪ ಆದ್ರೆ ಧ್ಯಾನ. ರಾಮ ರಾವಣನ ಯುದ್ಧ ಆದ ನಂತರ ಸೀತಾಗ ರಾಮಚಂದ್ರನ ಕರ್ಕೊಂಡು ಅಯೋಧ್ಯಕ್ಕೆ ಬಂದ. ರಾಜಪಟ್ಟಾಭಿಷೇಕ ಆಯ್ತು. ಆದ ನಂತರ ಆ ಯುದ್ಧದಲ್ಲಿ ಯಾರ್ಯಾರು ಯಾವ್ಯಾವ ಪ್ರಕಾರ ಕೆಲಸ ಮಾಡಿದ್ರು ಆ ಪ್ರಕಾರ ಸರ್ವರಿಗೆ ಬಹುಮಾನ ಕೊಡುವುದರಲ್ಲಿ ಬಂತು. ನಳ ನೆಳ ಅಂಗದ ಜಾಂಬುವಂತ ಅಂಥವ್ರು ಇಂಥವ್ರು ಎಷ್ಟೋ 12 ಪದ್ಮಸೇನ. ಆವಾಗ ಸರ್ವರಿಗೆಲ್ಲ ಕೊಟ್ಟರು. ರಾಮಚಂದ್ರನು ಹನುಮಂತನಿಗೆ ಏನೂ ಕೊಡ್ಲಿಲ್ಲ. ಆವಾಗ ಸೀತಾ ಏನಂತಾಳೆ, ಏನ್ರಿ ಸ್ವಾಮಿ, ಸರ್ವರ್ಕ್ಕಿಂತಲೂ ಶ್ರೇಷ್ಠ ಕಾರ್ಯ ಹನುಮಂತಂದು ಇರ್ತಿರ್ಲಿಕ್ಕಾಗಿ ಅವನಿಗೆ ಇಂಥ ಸಮಯದಲ್ಲಿ ನೀವು ಮರ್ತೇ ಬಿಟ್ರಿ. ಅವಾಗ ರಾಮಚಂದ್ರನೇನಂತಾನೆ, ಹೇ ಸೀತಾ, ಇವರೆಲ್ಲರೂ ಸೈನಿಕರು, ಸೇನಾ ಕಾರ್ಯದ ಪ್ರಕಾರ ಅವರೆಲ್ಲ ತಮ್ಮ ಕೆಲಸ ಮಾಡಿದ್ರು. ಅದರಂತೆ ನಾನು ಅವರಿಗೆ ಬಹುಮಾನ ಕೊಟ್ಟ. ಇನ್ನು ಹನುಮಂತನು ನನಗೆ ತಗೊಂಡು ಬಿಟ್ಟಾನೆ, ನಾನು ಅವನಿಗೇನು ಕೊಡ್ಲಿ ಅಂದ್ರೂ ಸೀತಾನಿಂದ ನಿಲ್ಲುವುದಾಗಲಿಲ್ಲ. ತನ್ನ ಕೊರಳಂದು ಅದು ವಿಭೀಷಣ ಕೊಟ್ಟಿದ್ದ ಹಾರ, ಅಮೂಲ್ಯ ಹಾರ. ಆ ಹಾರ ಒಯ್ದು ಹನುಮಂತನ ಕೊರಳಲ್ಲಿ ಹಾಕಿತ್ತು. ಇವನು ದೂರ ಹೋಗಿ ಕೂತ, ಕೊರಳನ ಹಾರ ತೆಗೆದು ಹರಿದು ಒಂದೊಂದು ಮುತ್ತು ಬಾಯಲ್ಲಿ ಹಿಡಿಯೋದು, ಒಡೆಯೋದು, ಹೀಗೆ ನೋಡೋದು, ಬಿಸಾಕುವುದು. ಆವಾಗ ನಳ ನೀಳ ಅಂಗದ ಜಾಂಬುವಂತಾದಿಗಳು ಏನಂತಾರೆ, ಏನು ಹನುಮಂತ ನೀನಿದು ಏನು ಮಾಡ್ತಿ? ಇದು ಸೀತಾದೇವಿ ನಿನಗೇನದಂದ್ರೆ ಹಾರ ಬಹುಮಾನಕ್ಕೋಸ್ಕರ ಕೊಟ್ಟಾಳ. ಆ ಹಾರಿಂದ ಇಂಥ ದುರ್ದಶ ಮಾಡೋದ್ರದಿಂದ ಅವಳ ಅಪಮಾನ ಆಗ್ತದೆ, ನೀನು ಹೀಗೆ ಯಾಕೆ ಮಾಡ್ತೀಯ? ಅವಾಗ ಹನುಮಂತನೇನಂತಾನ, ನನಗೆ ಸೀತಾಗ ತಗೊಂಡು ಏನ್ ಮಾಡೋದಲ್ಲ, ನನ್ನ ಪ್ರಿಯ ಶಕ್ತಿ ಒಬ್ಬ ರಾಮನೇ.
ರಾಮನಕ್ಕೋಸ್ಕರ ನಾನು ಸೀತಾಗ ಏನಾದ್ರೂ ಅಂತಿರ್ಬೋದು ತಾಯಿ ತಂದಿ ಅಂತ. ನನಗೆ ಯಾರು ಪ್ರಿಯದರಂದ್ರೆ ಒಬ್ಬ ರಾಮ. ನಾನು ಇದರಲ್ಲಿ ರಾಮ ನೋಡ್ತೀನಿ, ಇದರಲ್ಲಿ ರಾಮ ಇಲ್ಲ ಅದಕ್ಕೆ ಬಿಸಾಡ್ತೀನಿ. ಆವಾಗ ಅವ್ರು ಏನಂದ್ರು, ನಿನ್ನ ಹೃದಯದಲ್ಲಿ ರಾಮ ಅದಾನ. ನಾನು ಓ ಅದಾನ. ಅದೇ ವೇಳೆದಲ್ಲಿ ಹೃದಯ ಬಿಚ್ಚಿ ನೋಡಿದ್ರು ಒಳಗೆ ರಾಮಚಂದ್ರ ನಿಂತು ಬಿಟ್ಟಿದ್ದ. ಹೀಗೆ ನಮ್ಮ ಹೃದಯ ಏನದಂದ್ರೆ ಪರಮಾತ್ಮ ರೂಪ ಮಾಡುವುದ್ರ ಹೆಸರು ಭಕ್ತಿ ಅದ. ಭಕ್ತಿ ಅಂದ್ರೆ ಬರೇ ದೇವ್ರ ಕಡೆ ಕೈ ತನ್ನ ಕಡೆ ಬಾಯಿ ಇವ್ರ ಹೆಸರು ಭಕ್ತಿ ಅಲ್ಲ. ಅವ್ರ ಯಾವ ಪ್ರಕಾರ ಸ್ವಾತಿ ನಕ್ಷತ್ರಕ್ಕೆ ಚಾತ್ರಕ ಪಕ್ಷಿ ರಟನೆ ಮಾಡ್ತದೋ ಹಾಗೆ ನೀನು ನಿನ್ನ ಹೃದಯದಿಂದ ಆ ಪರಮಾತ್ಮ ನಾಮಸ್ಮರಣೆ ಚಿಂತನೆ ಮಾಡು. ಜೈ. ನಿತ್ಯವು ಗುರುವಿನ ಕೊತ್ತಾರೆ ನೆನೆದಿಗರೆ ಉತ್ತಮದ ಗತಿಯು ತಾನಗುವುದು. ಉತ್ತಮದ ಗತಿಯು ತಾನಗುವುದು ಅಲ್ಲದಾರೆ ಮೃತ್ಯು ಕಾಣಿಯ ಬರಂ ಮೇಟು ಕಿಯಾ ಸಿರಕೆ ಓಪರೆ ಸೋಮೇಟು ಕಿ ಪಟಕಿ. ಏನು ಈ ಪ್ರಕಾರ ನಾನು ನಿಜವಾಗಿ ಭಕ್ತಿ ಮಾಡಿ ನನ್ನ ತಲೆ ಮ್ಯಾಗೇನು ಭರ್ಮದ್ದು ಪಾತ್ರಿತ್ತು ನಾನು ಕೆಳಗೆ ಬಿಸಾಟಿ ಅದಕ್ಕೆ ತುಕಡಿ ತುಕಡಿ ಮಾಡಿ ಒಡೆದು ಬಿಟ್ಟ. ಜೇ. ಅದಕ್ಕೆ ಕಬೀರ್ ಸಾಹೇಬರು ಏನಂತಾರೆ, ನಾನು ನನ್ನ ಮಾರ್ಗ ಹಿಡಿದು ಸೀದಾ ನಡೆದು ಬಿಟ್ಟೀನಿ. ಜನರಿಗೆ ಏನದಂದ್ರೆ ಅದು ವಿರೋಧ ಕಂಡು ಇವನು ಎಂಥವನು ತಿಕ್ಕ ಎತ್ಲಾಗ ನೋಡ್ದಾನ, ದೇವ್ರಿಲ್ಲ ದಿಂಡ್ರಿಲ್ಲ ಅದು ಇಲ್ಲ ಇದು ಇಲ್ಲ ಏನೇನು ಅಂದ್ರೆ ಇವರು ಮತಿ ಭ್ರಷ್ಟ. ನಾನು ನಿಜವಾದಂತಹ ದೇವ್ರ ಮಾರ್ಗ ಹಿಡಿದು ನಡೆದೀನಿ, ಇವ್ರು ಯಾವುದೋ ಒಂದು ದೇವ್ರು ಹಿಡ್ಕೊಂಡು ಕೂತಾರೆ. ಅವ್ರದ್ದು ತಪ್ಪು ನಂದು ತಪ್ಪು ದೇವರೇ ಬಲ್ಲ. ಜೈ. ಏನಂತಾರೆ, ನಂದು ಆ ಪರಮಾತ್ಮಂದು ಆದದಲ್ಲೇ ಪ್ರೇಮ ಇದ್ದದ್ದು. ಸರ್ವರಲ್ಲಿನೂ ಅದೇ ಪ್ರಕಾರದ ಪರಮಾತ್ಮನ ಪ್ರೇಮ ಸರ್ವರಲ್ಲಿಯೂ ಅದ. ಮಾತ್ರ ವಿಧಿ ನಮಗೆ ಹೊಸದಾಗಿ ತೋರ್ತದ. ಆ ಪ್ರೇಮಕ್ಕೂ ಕೂಡಬೇಕಂತೆ ನಾವು ಪ್ರಯತ್ನ ಪಡೆಯೋದು. ಪರಂತು ನಾವೀಗ ಮಾಡ್ತಕ್ಕಂಥ ಸಾಧನ ನಮಗೆ ಹೊಸದಾಗಿ ತೋರ್ತದ. ಇಲ್ದ್ರೆ ಮೊದಲು ಹಿಡಿದು ಆ ಪರಮಾತ್ಮನ ಪ್ರೇಮ ನಮ್ಮಲ್ಲಿ ಉಂಟೇ ಉಂಟು. ಜೈ. ಆ ಪರಮಾತ್ಮನ ವಿನಃ ನನಗೆ ಇನ್ನೊಂದು ಏನೂ ಕಾಣಿಸುವುದೇ ಇಲ್ಲ. ಸರ್ವರಲ್ಲಿ ಒಳಹೊರಗೆ ಆತನೇ ಆತ. ಆ ವೇಳೆಯಲ್ಲಿ ಇನ್ನು ಕಾಲನ ಯಾರಿಗೆ ಹಿಡಿಯೋದು? ಸರ್ವರಲ್ಲಿ ನೀನಾದ ಕಾಲದಲ್ಲಿ ನಿನ್ಗೆ ಯಾರು ಹಿಡಿಯೋದು? ಜೈ. ನಂದು ಈಗೇನದಂದ್ರೆ ಲಕ್ಷ್ಯ ಪ್ರೇಮದಲ್ಲಿ ಕೂಡ್ಯದ. ಆ ಪರಮಾತ್ಮ ಕಣ್ಣಲ್ಲ, ಕಿವಿಯಲ್ಲ, ಮೂಗಲ್ಲ, ಚೇತನ, ಬ್ರಹ್ಮ, ಅಮರಾಯ ಇಂಥವೆಲ್ಲ ಏನು ವಾಕ್ಯಗಳಿದ್ದು ಅವೆಲ್ಲ ನಾನು ಬಿಟ್ಟು ಯಾತಕ್ಕೆ ಬೇಕು? ಅಮರ ಅಂದ್ರೆ ಏನು? ಅಚಲ ಅಂದ್ರೆ ಏನು? ನಾನು ಸದಾ ಅಚಲ ಇರ್ತಿರ್ಲಿಕ್ಕಾಗಿ ಮತ್ತಿನ್ನೊಂದು ವಾಕ್ಯದ ವಿಚಾರ ಮಾಡ್ಬೇಕು ಏನು? ನಾನು ಆ ಪ್ರೇಮದಲ್ಲಿ ಮುಳುಗಿಬಿಟ್ಟೀನಿ. ಹೇಗೆ ಹೊಳೆ ಒಳ್ಳೆ ಹರ್ಕೋತ್ ಹೋಗಿ ಶಬ್ದದಿಂದ ಸಮುದ್ರದಲ್ಲಿ ಕೂಡಿದ ನಂತರ ಮತ್ತೆ ತಿರುಗಿ ಅದಕ್ಕೆ ಯಾರಾದ್ರೂ ಹೊಳೆ ಅನ್ನಬಹುದ ಅಥವಾ ಸಮುದ್ರದಿಂದ ಬಿಡುಗಡೆ ಮಾಡಬಹುದು? ಅದಕ್ಕೆ
ಅದಕ್ಕೆ ಅಂಥದ್ದೊಂದು ನಿಜನಾಮರೂಪವಾದಂತಹ ಸತ್ಯ ಶಬ್ದ ನಿಮ್ಮ ಅಂತರದಲ್ಲಿದೆ. ಗುರುವಿಗೆ ಶರಣ ಹೋಗಿ ಆ ಶಬ್ದದ ವಿಚಾರ ತಗೊಂಡು ಶಬ್ದ ಶೋಧಕನಾಗಿ ಅಭ್ಯಾಸ ಮಾಡು. ನೀನು ಆ ಸತ್ಯ ಸಮುದ್ರದಲ್ಲಿ ಕೂಡಿಬಿಡು. कहे कबीर सुनो भाई साधो फेर नहीं भटकी. ಒಮ್ಮೆ ನೀನು ಅದರಲ್ಲಿ ಕೂಡಿದ ನಂತರ ಮತ್ತೆ ನಿನಗೇನದನ್ನು ತಿರುಗಿ ಬರುವುದು ಹೋಗುವುದು ಚಕ್ರವೇ ತಪ್ಪಿ ಹೋಗ್ತದ. ನೀನು ಅದರ ರೂಪ ಆಗ್ತಿ. ನಿನಗೆ ತರೋರು ಯಾರು? कहे कबीर सुनो भाई साधो फेर नहीं भटकी. सुन कर मन समझाई, धुन सुन कर मन समझाई. परम संत सद्गुरु हजूर राधा स्वामीಗಳ ವಾಕ್ಯ. ಈ ಸಂಸಾರದಲ್ಲಿ ಅಥವಾ ಪ್ರಪಂಚದಲ್ಲಿ ಆ ಪರಮಾತ್ಮನಿಗೆ ಕೂಡುವುದಕ್ಕಾಗಿ ಎಷ್ಟೋ ಸಾಧನಗಳು ಸಿದ್ಧಪಡಿಸಿದ್ದು. ಅದರ ಲೆಕ್ಕವೇ ಇಲ್ಲ. ಅಂತೂ ಆ ಸಾಧನಗಳು ಸಿದ್ಧಪಡಿಸ್ತಕ್ಕಂಥ ಕಾರಣ ಏನಿತ್ತು ಅಂದ್ರೆ ಅಜ್ಞಾನ ಮನಸ್ಸಿಗೆ ತಿಳುವಳಿಕೆ ಕೊಡುವುದು ಒಂದೇ ಧ್ಯೇಯ, ಅಥವಾ ಜಡವಾದಂಥ ಮನಸ್ಸಿಗೆ ಚೇತನದಲ್ಲಿ ಕೂಡಿಸ್ತಕ್ಕಂಥ ಒಂದೇ ಧ್ಯೇಯ. ಪರಂತು ಎಷ್ಟೋ ಸಾಧನಗಳು ಸಿದ್ಧಪಡಿಸಿದ್ರು, ಮನಸ್ಸು ಮಾತ್ರ ಹಾಗೆ ಉಳಿತು. ಜಪ ತಪ ಸಾಧನ ಮೌನ ವ್ರತ ನೇಮಾದಿಗಳು ಎಷ್ಟು ಮಾಡಿದ್ರೂ ಸಹಿತ ಮನಸ್ಸು ಕಡೆಗೆ ಉಳಿತು. ಹೌದು. सुन सुन कर मन समझाई, धुन सुन कर मन समझाई. कोट जतन से यज्ञ की माने, धुन सुन कर मन समझाई. जी जोगी जोति कमावे अपनी, ज्ञानी ज्ञान कराई. ಯೋಗಿ ಜನರು ವಾಯುದ ಗುಣ ಮನಸ್ಸಂತ ಹೇಳಿ ತಿಳಿದು ಪ್ರಾಣ ಮತ್ತು ಅಪಾನ ಎರಡೂ ಒಂದು ಮಾಡಿ ವಾಯು ಊರ್ಧ್ವಗತಿ ಮಾಡಿ ಕುಂಭಕ ಮಾಡಿ ಮನಸ್ಸಿಗೆ ನಿಲ್ಲಿಸ್ತಕ್ಕಂಥ ಪ್ರಯತ್ನ ಪಟ್ಟರು. ವಾಯುದ ಹದ್ದು ಎಲ್ಲಿಯವರಿಗೆ ಅದಂದ್ರೆ ಆಕಾಶದವರಿಗೆ. ಮನಸ್ಸಿನ ಎದುರು ಯಾವುದು ಸಾಮಗ್ರಿ ಕಾಣಲಾರದೆ ಮನಸ್ಸು ಆಕಾಶದಲ್ಲಿ ಲಯ ಹೊಂದುವುದರಿಂದ ಚಿದಾಕಾಶ ರೂಪವಾದಂಥ ಪ್ರಕಾಶ ಇವರಲ್ಲಿ ಏನದಂದ್ರೆ ಕಂಡು ಬಂದ ಕೂಡಲೇ ಅದೇ ಪರಮಾತ್ಮನ ಸ್ವರೂಪ ಅಂತ ಹೇಳಿ ಅದರಲ್ಲೇ ಲಯ ಹೊಂದಿ ಯೋಗಿ ಜನರು ಈ ಪ್ರಕಾರ ಮನಸ್ಸಿಗೆ ಒಲಿಸ್ತಕ್ಕಂಥದ್ದು ತಿಳುವಳಿಕೆ ಕೊಡ್ತಕ್ಕಂಥ ಪ್ರಯತ್ನ ಮಾಡಿದರು. ಕಡೆಗೆ ಮನಸ್ಸಿನಲ್ಲಿ ಪಾವರ್ ಉಂಟಾಯಿತು. ದೇವಿ ದೇವತಾದಿಗಳ ಶಕ್ತಿ ತಗೊಂಡು ಮತ್ತೆ ಪ್ರಪಂಚದಲ್ಲಿ ರಿದ್ದಿ ಸಿದ್ಧಿ ಚಮತ್ಕಾರ ಆದಿಗಳು ತೋರಿಸಿ ನಾವು ದೊಡ್ಡವರು ಎನಿಸಿಕೋಬೇಕನ್ನತಕ್ಕಂಥ ಕೀರ್ತಿಯಲ್ಲಿ ಒಳಪಟ್ಟು ಮತ್ತೆ ಏನದಂದ್ರೆ ಇತ್ಲಾಗಿ ನೋಡಿದ್ರು ಹೊರತಾಗಿ ಮನಸ್ಸಿಗೆ ಯಥಾರ್ಥ ತಿಳುವಳಿಕೆ ಸಿಗಲಿಲ್ಲ. ಇನ್ನು ಜ್ಞಾನಿ ಜನರು ನಾನು ಶರೀರಲ್ಲ, ಶರೀರಕ್ಕೂ ನನಗೂ ಸಂಬಂಧ ಇಲ್ಲ, ಇಂದ್ರಿಯಗಳು ನನ್ನೂ ಅಲ್ಲ, ನಾನು ಇಂದ್ರಿಯ ಅಲ್ಲ, ನನಗೂ ಜಗತ್ತಕ್ಕೇನೂ ಸಂಬಂಧ ಇಲ್ಲ, ನೀನು ಯಾರಂದ್ರೆ ಸಾಕ್ಷಿ ಕೂಟಸ್ಥ ಅಸಂಗ ಅಂತ ಹೇಳಿ ಒಂದು ಕೂಟಸ್ಥ ಶಕ್ತಿಗೆ ಏನದನ್ನು ಸಿದ್ಧಪಡಿಸಿದ್ರು, ಅಥವಾ ಸಾಕ್ಷಿ ರೂಪಕ್ಕೆ. ಜಾಗೃತದಲ್ಲಿ ಸ್ವಪ್ನದಲ್ಲಿ ಮತ್ತು ಸುಷುಪ್ತಿಯಲ್ಲಿ
ಸಾಕ್ಷಿಯಾದಂತಹ ಸ್ವರೂಪ ಏನದ ಅದೇ ನನ್ನ ಸ್ವರೂಪ ಅಂತ ಹೇಳಿ ಅವರು ಜ್ಞಾನಕ್ಕೆ ಸಿದ್ಧಪಡಿಸಿದರು. ಕೆಲವು ಕಾಲದವರಿಗೂ ಬುದ್ಧಿ ಆ ಜ್ಞಾನ ವಿಚಾರ ಇರುವ ಕಾಲದಲ್ಲಿ ಜ್ಞಾನಮಯ ಆಗಬಹುದು. ಮತ್ತೆ ತಿರುಗಿ ಏನದಂದ್ರೆ ಆ ಬುದ್ಧಿ ಪಾಲಟ ಆಯ್ತಂದ್ರೆ ಮಾಯಾಮಯ ಆಗಬಹುದು. ಇದನ್ನು ಮನಸ್ಸಿಗೆ ಜಾಗೃತ ಮಾಡತಕ್ಕಂಥ ಯಥಾರ್ಥ ಯುಕ್ತಿ ಅಲ್ಲ. ಅಥವಾ ಪ್ರಾಣಾಯಾಮ ಪ್ರತ್ಯಾಹಾರ ರೂಪವಾದಂತಹ ಸಾಧನವು ಮನಸ್ಸಿಗೆ ಸಂಪೂರ್ಣ ಜಾಗೃತಿ ಕೊಡುವುದಲ್ಲ. तपस्वी तप कर थाके लगे जति लगे जतलाई. ಇನ್ನು ತಪಸಿ ಜನರು ವಿಶ್ವಾಮಿತ್ರಾದಿಗಳು ಋಷಿಗಳು 60,000 ವರ್ಷ ತಪಶ್ಚರ್ಯ ಮಾಡಿದ್ರು. ಅದು ವಾಯು ಆಹಾರ ಮಾಡಿ. ಅಲ್ಲಾದರೂ ಸಹಿತ ಮನಸ್ಸು ವಶೀಭೂತ ಆಯ್ತಂತಿರೇ ಇಲ್ಲ. ಇನ್ನೊಬ್ಬರಿಗೆ ಶ್ರಾಪ ಕೊಡುವುದು ಕಷ್ಟ ಕೊಡುವುದೇ ಮಾಡಿದ್ರು ಹೊರತಾಗಿ ಮನಸ್ಸಿಗೆ ಕಂಟ್ರೋಲ್ದಲ್ಲಿ ತರಲಿಲ್ಲ. ಅದು ಮನಸ್ಸಿಗೆ ತಿಳುವಳಿಕೆ ಕೊಡ್ತಕ್ಕಂತಹ ಸಾಧನ ಅಲ್ಲ. ಈಗ ತಾವು ಎಷ್ಟೋ ಜಪಾದಿಗಳು ಮಾಡ್ತೀರಿ. ಜಪ ಮಾಡೋ ಕಾಲದಲ್ಲಿ ಬರಳ ಆ ಜಪ ಮಣಿಗಳು ಮನಸ್ಸು ಎಣಿಸ್ತಿರ್ತದ ಹೊರತಾಗಿ ಒಳಗೆ ಬರೋದಿಲ್ಲ. ಇದನ್ನು ಮನಸ್ಸಿಗೆ ಜಾಗೃತ ಮಾಡತಕ್ಕಂತಹ ಸಾಧನ ಅಲ್ಲ. ಜ್ಞಾನಿ ಧ್ಯಾನ ಮಾನಸೆ ಲಾವೆ ವಹ ಬಿ ಧಕ್ಕಾ ಖಾಯಿ. ಇನ್ನು ಮಾನಸಿಕ ಧ್ಯಾನ ಉಳ್ಳಂತವರು ಏಕಾಂತವಾಸದಲ್ಲಿ ಕೂತು ಸಿದ್ಧಾಸನ ಆಗಲಿ ಅಥವಾ ಪದ್ಮಾಸನ ಆಗಲಿ ಆಸನಾರೂಢರಾಗಿ ಎರಡು ನೇತ್ರದ ಮಧ್ಯಭಾಗದಲ್ಲಿ ಮನಸ್ಸಿಗೆ ನಿಲ್ಲಿಸಿ ಅಲ್ಲಿ ಯಾವುದಾದ್ರೂ ಒಂದು ಇಷ್ಟ ಮೂರ್ತಿ ಧ್ಯಾನ ಮಾಡುವುದು. ಶಂಕರ ಆಗಲಿ ಅಥವಾ ವಿಷ್ಣು ಆಗಲಿ ಗಣಪತಿ ಆಗಲಿ ಅಥವಾ ತಾನು ಯಾವುದಕ್ಕೆ ಇಷ್ಟ ಧಾರಣ ಮಾಡ್ಯಾನು ಆ ಮೂರ್ತಿ ಮನಸ್ಸಿನಿಂದ ಅಂತರದಲ್ಲಿ ಧ್ಯಾನ ಮಾಡುವುದು. ಆ ಧ್ಯಾನದಿಂದ ಏನದಂದ್ರೆ ಆ ಮೂರ್ತಿಗೆ ಸ್ನಾನ ಮಾಡಿಸುವುದು. ಅದೇ ಧ್ಯಾನದಿಂದ ಪುಷ್ಪ ಪತ್ರಿ ವಗೇರೆ ಎಲ್ಲ ಮೂರ್ತಿಗೆ ಇರಿಸಿ ಆ ಮೂರ್ತಿಯಲ್ಲಿ ಧ್ಯಾನಸ್ಥನಾಗಿ ಅದೇ ರೂಪ ಆಗಬಹುದು. ಇದರ ಹೆಸರೇನು ಮಾನಸಿಕ ಧ್ಯಾನ. ಯಾಕೆ ಇನ್ನ ಇಲ್ಲಿ ಇತ್ಲ ಜ್ಞಾನಿ ಧ್ಯಾನ ಮಾನಸೆ ಲಾವೆ ವಹ ಬಿ ಧಕ್ಕಾ ಖಾಯಿ. ಎಲ್ಲಿವರೆಗೂ ಆ ಮೂರ್ತಿಯಲ್ಲಿ ಮನಸ್ಸು ಐಕ್ಯ ಹೊಂದಿರ್ತದೆ ಅಥವಾ ಆ ಮೂರ್ತಿ ಬಲದಿಂದ ನಾವು ಪ್ರಪಂಚದಲ್ಲಿ ಯಾವುದಾದ್ರೂ ಕಾರ್ಯ ಮಾಡಬಹುದು, ದೈವಿಕ ಕಾರ್ಯ. ಪರಂತು ಮನಸ್ಸಿಗೆ ತಿಳುವಳಿಕೆ ಕೊಡ್ತಕ್ಕಂಥ ಯಥಾರ್ಥ ಯುಕ್ತಿ ಅಲ್ಲಿರುವ. ಒಂದು ಸಮಯದಲ್ಲಿ ಕಬೀರದಾಸರು ಗುರು ರಾಮಾನಂದರು ಅವರು ಗುರುಗಳ ದರ್ಶನಕ್ಕಾಗಿ ಹೋಗಿದ್ರು. ಆ ಸಮಯದಲ್ಲಿ ರಾಮಾನಂದರು ಒಳಗೆ ಶ್ರೀರಾಮನ ಮೂರ್ತಿಯಲ್ಲಿ ಲಕ್ಷ್ಯ ಹಚ್ಚಿ ಮಾನಸಿಕ ಪೂಜಾ ಮಾಡ್ತಿದ್ರು. ಪೂಜಾ ಮಾಡ್ತಿ ಮೂರ್ತಿಗೆ ಸ್ನಾನ ಮಾಡಿಸಿ ಎಲ್ಲ ಗಂಧಾಕ್ಷತಾದಿಗಳ ಲೇಪನ ಮಾಡಿ ಮೂರ್ತಿ ಮೇಲೆ ಕಿರೀಟ ಇಟ್ಬಿಟ್ರು ಮನುಷ್ಯನಿಂದೆ ಒಳಗೆ. ಇವರು ಆ ಕಬೀರ ಸಾಹೇಬರು ನೋಡ್ಕೋತ ಕೂತಿದ್ರು. ಈ ಆ ಮೂರ್ತಿ ಕೊರಳಲ್ಲಿ ಹಾರ ಹಾಕುವ ಸಮಯ ಬಂತು. ಇವರು ಮರ್ತೇನದಂದ್ರೆ ಮೊದಲೇ ಕಿರೀಟ ಇಟ್ಬಿಟ್ರು. ಇನ್ನು ಕಿರೀಟ ಎತ್ತತೀನೇ ಮೂರ್ತಿದ ಅಪಮಾನ ಆಗ್ತದೆ. ಇನ್ನು ಹಾರ ಹೇಗೆ ಹಾಕೋದು ಕೊರಳಲ್ಲಿ ಅಂತ ಹೇಳಿ ವಿಚಾರ ಮಾಡ್ಕೋತ ಒಳಗೆ ಕೂತಿದ್ರು. ಆವಾಗ ಹೊರಗಿಂದ ಕಬೀರ್ ಸಾಹೇಬ್ರು ಏನು ಹೇಳ್ತಾರೆ, ಏನ್ರಿ ಸ್ವಾಮಿಗಳೇ, ತಾವು ಎಷ್ಟು ವಿಚಾರದಲ್ಲಿ ಬೀಳುವ ಕಾರಣ ಏನು? ಹಾರಿನ ದಾರ ಹರಿದು ಕೊರಳ ಕಟ್ಟಿಬಿಡ್ರಿ. ಆವಾಗ ಅದು ಪೂಜಾ ಎಲ್ಲ ತೀರಿಸಿಕೊಂಡು ನೀವು ಯಾರೋ ಮಹನೀಯರಿದ್ದೀರಿ ಅಂತ ಹೇಳಿ ತಿರುಗಿ ಅವರಿಗೆ ನಮಸ್ಕಾರ ಮಾಡಿ, ಇವರು ಶಿಷ್ಯರು ಮೊದಲ
ಅದರಂತೆ ಮಾನಸಿಕ ಧ್ಯಾನದಲ್ಲಿ ಮಗ್ನರಾಗಿ ಆ ಮೂರ್ತಿಯಲ್ಲಿ ಐಕ್ಯ ಹೊಂದಿ ಪ್ರಪಂಚದವ್ರಿಗಿಂತಲೂ ವಿಶೇಷ ಕಾರ್ಯ ಮಾಡಬಹುದು. ಪರಂತು ಇದಾದರೂ ಸಹಿತ ಮನಸ್ಸಿಗೆ ತಿಳುವಳಿಕೆ ಕೊಡುವುದಲ್ಲ. ಪ್ರಪಂಚದಲ್ಲಿ ವಿಶೇಷ ಕಾರ್ಯ ಮಾಡಿದೆವು, ಎಲ್ಲ ಪ್ರಪಂಚದವರೆಲ್ಲರೂ ನಮಗೂ ಕೊಂಡಾಡ್ಲಿಕ್ಕೆ ಶುರು ಆಯಿತು. ನಮ್ಮ ಕೀರ್ತಿ ಬೆಳೆದ ಕೂಡಲೇ ಮತ್ತೆ ನಾವು ಅದರಲ್ಲೇ ಸೇರಿಬಿಟ್ಟೆವು. ಇದಾದರೂ ಸಹಿತ ಅಲ್ಲ. ಜೈ पंडित पढ़ पढ़ वेद बखाने, विद्या बल सब जाई. ಇನ್ನು ಕೆಲವರು ಏನದಂದ್ರೆ ಮೌನ ಅವಸ್ಥಾ ಧಾರಣ ಮಾಡ್ತಾರೆ. ಮಾತಾಡ್ಕೋತು ಹೋಗೋದ್ರದಿಂದ ಮತ್ತಿಷ್ಟು ಏನದಂದ್ರೆ ಅಭಿಮಾನ ಬೆಳೀತದೆ, ನನ್ನ ಚಿತ್ತ ಮಾತಿನಲ್ಲಿ ಕೂಡ್ತದಂತ ಹೇಳಿ ಮುಖ ಬಂದ್ ಮಾಡಿಬಿಡ್ತಾರೆ. ಮುಖ ಏನು ಬಂದ್ ಮಾಡಿದ್ರು, ಅಂತಸ್ಕರಣದಲ್ಲಿ ಅಥವಾ ಮನಸ್ಸು ಒಳಗಿರುವುದರಿಂದ ಏನಾದ್ರೂ ನಮಗೆ ಬೇಕಾಯ್ತಂದ ಕೂಡಲೇ, ಹಸುವಾದ ಕೂಡಲೇನೆ ಕೈಯಿಂದ ಹೀಗೆ ಮಾಡಿ ತೋರಿಸಿದ್ರು, ನೀರಡಿಕೆ ಆದ ಕೂಡಲೇನೆ ಹೀಗೆ ಮಾಡಿದ್ರು, ಹಣ ಬೇಕಾಯ್ತಂದ ಕೂಡಲೇನೆ ಹೆಬ್ಬರಳು ಆರಿಸಿಬಿಟ್ರು. ಅಂದ್ರೆ ಒಳಗೆ ಮನಸ್ಸು ಮಾತ್ರ ಮಾತಾಡ್ತು, ಇವರು ಮುಖ ಬಂದ್ ಮಾಡಿದ್ರು. ಮೌನ ಅವಸ್ಥಾದಿಂದವೂ ಇದು ಮನಸ್ಸು ವಶೀಭೂತ ಆಗುವುದಲ್ಲ. ಇನ್ನು ಉಳಿದ್ರೆ ಯಾರು? ಪಂಡಿತ ಜನರು. ಇವರು 4 ವೇದ, 6 ಶಾಸ್ತ್ರ, 18 ಪುರಾಣ, 108 ಉಪನಿಷದಾದಿಗಳು ಓದಿ ಆ ಅರ್ಥಗಳು ಇವರು 4 ವೇದ, 6 ಶಾಸ್ತ್ರ, 18 ಪುರಾಣ, 108 ಉಪನಿಷದಾದಿಗಳು ಓದಿ ಆ ಅರ್ಥಗಳು ತಮ್ಮ ಹೃದಯದಲ್ಲಿ ಧಾರಣೆ ಮಾಡಿಕೊಂಡು ಇನ್ನೊಬ್ಬರಿಗೆ ಹೇಳೋದೇ ಕಲ್ತರು. ಇತ್ಲಾಗಿಂದ ಏನದಂದ್ರೆ ಅದು ಬಂದಾಗಲ್ದಪ್ಪ. पंडित पढ़ पढ़ वेद बखाने, विद्या बल सब जाई. ಇನ್ನು ಪಂಡಿತ ಜನರು 4 ವೇದ, 6 ಶಾಸ್ತ್ರ, 18 ಪುರಾಣ, ಉಪನಿಷದಾದಿಗಳು ಓದಿ ಗೀತಾ, ರಾಮಾಯಣ, ಭಾಗವತ ಅದರೊಳಗಿನ ಎಲ್ಲ ಶ್ಲೋಕಗಳು ಕಂಠಪಾಠ ಮಾಡಿದರು. ಕಂಠಪಾಠ ಮಾಡಿ ಇನ್ನೊಬ್ಬರಿಗೆ ಹೇಳಿದ್ರು ಹೊರತಾಗಿ ತಾವು ಅದರಂತೆ ನಡಿಲಿಲ್ಲ. ಓದಿದ್ದು ಒಂದು ಅಭಿಮಾನ, ನನ್ನಲ್ಲಿ ಇಂಥದ್ದೇನದಂದ್ರೆ ವಿದ್ವತಾ ಉಂಟು, ನಾನು ಯಾರಿಗೆ ಬೇಕಾ ಅವರಿಗೆ ಏನದಂದ್ರೆ ಶಾಸ್ತ್ರಾರ್ಥದಲ್ಲಿ ಸೋಲಿಸಬಹುದು ಅನ್ನತಕ್ಕಂಥ ಅಭಿಮಾನ ಉಂಟಾಯಿತು ಹೊರತಾಗಿ ಮನುಷ್ಯನಲ್ಲಿ ತಿಳುವಳಿಕೆ ಬರಲಿಲ್ಲ. ಜೈ बुद्धि चतुरता कामन आलिम रगे पछताई. ಏನು ಇಲ್ಲಿ ಬುದ್ಧಿ ಚಾತುರ್ಯತ್ವದಿಂದ ಮನಸ್ಸು ಜಾಗೃತಿ ಆಗುವುದಲ್ಲ. ಆಲಿಮಂತಾರ ವಿದ್ವಾನ್ರು ಪಶ್ಚಾತ್ತಾಯ ಏನೂ ಅವ್ರಿಗೆ ಗೊತ್ತಿರಲಾರ್ದೆ ನಿಂತು ಬಿಟ್ರು. ಹಾಗೆ ಜಪಿಗಳದಿಂದೂ ಇದು ಸಾಧ್ಯ ಆಗಲಿಲ್ಲ, ತಪಿಗಳದಿಂದೂ ಆಗಲಿಲ್ಲ, ಓದುವುದರದಿಂದೂ ಸಿಗಲಿಲ್ಲ, ಮತ್ತು ಯೋಗ ಪ್ರಾಣಾಯಾಮ ಜ್ಞಾನದಿಂದನೂ ಇದು ಸಿಗಲಿಲ್ಲ, ಮನಸ್ಸು ಜಾಗೃತ ಆಗಲಿಲ್ಲ. ಜೈ और अमल का दखल नहीं है, अमल शब्द लाई. ಕಡೆಗೆ ಏನಂತಾರೆ, ಯಾವ ಸಾಧನದಿಂದವೂ ಮನಸ್ಸು ಜಾಗೃತ ಆಗುವುದಕ್ಕೆ ಅವಕಾಶವೇ ಇಲ್ಲ. ಒಂದೇ ಸಾಧನದಕ್ಕೆ ಏನು, ಈತ ನಂತರದಲ್ಲಿ ಒಂದು ಸತ್ಯ ಶಬ್ದ ಅಥವಾ ಧ್ವನಿ ಅಥವಾ ಆಕಾಶವಾಣಿ ಮತ್ತು ನಾದ ಉಂಟು. ಅದಕ್ಕೆ ಮುಸಲ್ಮಾನರು ಕಲಾಮೇ ಇಲ್ಲ ಅಂತಾರೆ, ಋಷಿಗಳು ಅದಕ್ಕೆ ಆಕಾಶವಾಣಿ ಅಂದ್ರು, ಕೆಲವರು ನಾದ ಅಂದ್ರು. ಆ ನಾದ ಇವನ ಅಂತರದಲ್ಲಿ ಎಲ್ಲಿವರೆಗೂ ಜಾಗೃತ ಆಗುವುದಿಲ್ಲ, ಅಲ್ಲಿವರೆಗೂ ಮನಸ್ಸು ನಿಲ್ಲಲಿಕ್ಕೆ ಅಥವಾ ಮನಸ್ಸು ವಶೀಭೂತ ಆಗುವುದಕ್ಕೆ ಇನ್ನೊಂದು ಸಾಧನೆ ಇದೆ.
ಈಗ ಮಲಗಿದ ಮನುಷ್ಯನಿಗೆ ಕೂಗಿದ್ರೆ ಶಬ್ದ ಆದ್ರೆ ಅವನಿಗೆ ಹೇಳ್ತಾನೆ. ಹೊರಗಾದ್ರೂ ಸಹಿತ ಮಲಗಿದ್ರೆ ಅವನಿಗೆ ಅವನ ಹೆಸರು ತಗೊಂಡು ಕೂಗಿದ್ರೆ ಅಥವಾ ಯಾವುದೇ ಒಂದು ಧ್ವನಿ ಹೆಚ್ಚಿಗಾದ್ರೆ ಆತನಿಗೆ ಹೇಳ್ತಾನೆ, ಜಾಗೃತ ಆಗ. ಅದರಂತೆ ನಮ್ಮ ಅಂತರದಲ್ಲಿ ಅಜ್ಞಾನದಲ್ಲಿ ಮಲಗಿದಂತಹ ಮನಸ್ಸಿಗೆ ನಮ್ಮ ಅಂತರದಲ್ಲಿ ಜಾಗೃತ ರೂಪವಾದಂತಹ ಶಕ್ತಿ ಜಾಗೃತ ಆಯ್ತಂದ್ರೆ ಮನಸ್ಸು ಜಾಗೃತ. ಜೀ गुरु मिले जब धुन का भेदी, शिष्य बिरग दरियाई. ಏನು ಶಬ್ದದಿಂದ ಜಾಗೃತ ಆಗ್ತದ ಅಂತ ಸಿದ್ಧ ಆಯ್ತು. ಇನ್ನು ಧುನಾತ್ಮಕ ಶಬ್ದ ಮಾರ್ಗಿ ಗುರು ಸಿಕ್ಕು. ಇದೇ ಜನ್ಮದಲ್ಲಿ ನನಗೆ ಮೋಕ್ಷ ಬೇಕಂತ ಹೇಳಿ ವಿರಹಿ ಅನುರಾಗಿ ಶಿಷ್ಯರ ಸಿಕ್ಕರೆ ಈ ಕಾರ್ಯದ ಫಲ ಆಗ್ಬೋದು. ಅನುರಾಗಿ ಶಿಷ್ಯ ಸಿಕ್ಕ, ಗುರುವಿಗೇನು ಗೊತ್ತಿದ್ದಿದ್ದಿಲ್ಲ. ಗುರುಗಳು ಏನದಂದ್ರೆ ಒಳ್ಳೆ ಚೆನ್ನಾಗಿದ್ರು, ಶಿಷ್ಯನಲ್ಲಿ ಅನುರಾಗತ್ವ ಅಥವಾ ವಿರಹ ಇದ್ದಿದ್ದಿಲ್ಲ ಅಂದ್ರೂ ಆಗೋದಿಲ್ಲ. ಇವರಿಬ್ಬರೂ ಕೂಡಿದರೆ ಈ ಫಲ ಪ್ರಾಪ್ತ ಆಗ್ತದೆ. ಒಬ್ಬ ಗುರುಗಳು ಅಂದ್ರೆ ಪರಂಪರಾ ಅವ್ರ ಮನೆಯೇ ಗುರುತನದು. ತಂದೆ ಸತ್ವಾದ ಕೂಡಲೇ ಹೋಗೋ ಕಾಲಕ್ಕೆ ಮಗನಿಗೆ ಏನದಂದ್ರೆ ಶಿಷ್ಯರ ಲಿಸ್ಟ್ ಕೊಟ್ಟು ಹೋಗೋದು. ಇವನು ಪ್ರತಿ ವರ್ಷ ಏನಂದ್ರೆ ಶಿಷ್ಯರ ಮನೆಗೆ ಹೋಗೋದು, ಅಲ್ಲಿ ತಿಂಗಳ 2 ತಿಂಗಳ 15 ದಿವಸ ಕಾಲ ಕಳೆಯೋದು. ಬರೋ ವೇಳೆದಾಗ ಏನಾದ್ರೂ ಕಾಣಿಕೆ ತಗೊಂಡು, ಸಾವಿರಾರು ಶಿಷ್ಯರಿದ್ರೆ ಇವನಿಗೆ ಮತ್ತೆ ಇನ್ನೊಂದು ಬಿಸಿನೆಸ್ ಹಾಕಬೇಕು. ಇದೆ ಹಾಗ ಗುರುಗಳು ಒಬ್ಬ ಶಿಷ್ಯನ ಮನೆಗೆ ಹೋಗಿದ್ರು. ಶಿಷ್ಯನ ಆತನು ಬೋಳೆ, ಅವನಿಗೇನು ಗೊತ್ತಿಲ್ಲ. ಗುರು ಯಾಕೆ ಮಾಡ್ಕೋಬೇಕು, ಗುರುಗಳು ಏನು ಕೊಡ್ತಾರೆ, ಅವರಿಂದ ಏನು ಪಡಿಬೇಕು ಇದನ್ನು ಗೊತ್ತಿಲ್ಲ. ಆ ಊರನ್ ಜನರು ಆ ಶಿಷ್ಯನಿಗೆ ಕೇಳಿದ್ರು, ಏನಪ್ಪ ಮತ್ತು ನಿಮ್ಮ ಮನೆಗೆ ಪ್ರತಿ ವರ್ಷ ಗುರುಗಳು ಬರ್ತಾರೆ, ನಿನಗೇನು ತಿಳಿಸ್ಯಾರ ಗುರುಗಳು? ಏನ್ ತಿಳಿಸೋದು? ನಾನು ಅವ್ರು ಬಂದು ಕೂಡಲೇನೆ ಸೇವಾ ಮಾಡ್ತೀನಿ, ಏನಾದ್ರೂ ಕಾಣಿಕೆ ದಕ್ಷಿಣ ಕೊಡ್ತೀನಿ, ಅವ್ರು ಹೋಗಿಬಿಡ್ತಾರ, ನಾನು ಇಲ್ಲೇ ಇರ್ತೀನಿ. ಇನ್ನೊಂದೇನು ತಿಳಿಸೋದು? ಇಲ್ಲ, ಗುರುಗಳಾದ್ರೆ ಏನಾದ್ರೂ ಒಂದು ಗುರುಮಂತ್ರ ಕೊಡ್ತಾರೆ, ಆ ಗುರುಮಂತ್ರದಿಂದ ಮೋಕ್ಷ ಹೊಂದಬೇಕಾಗ್ತದೆ. ಇಂಥದ್ದು ಏನಾದ್ರೂ ನಿನಗೆ ತಿಳಿಸ್ಯಾರೆ ಏನು? ಅಂಥದ್ದೇನು ನನಗೆ ತಿಳಿಸಿಲ್ಲ. ಅಂದ್ರೆ ಇನ್ನೊಮ್ಮೆ ಬಂದ್ರೆ ನೀನು ಕೇಳು. ಮತ್ತೊಂದು ವರ್ಷಕ್ಕೆ ಗುರುಗಳು ಬಂದರು. ಅವ್ರ ಪಾದ ಪೂಜೆ ಮಾಡೋ ಕಾಲಕ್ಕೆ ಪ್ರಾರ್ಥನಾ ಮಾಡಿ ಕೇಳ್ತಾನೆ, ಏನ್ರಿ ಸ್ವಾಮಿ, ನನಗೇನಾದ್ರೂ ಒಂದು ಮಂತ್ರ ಹೇಳ್ರಿ. ಗುರುಗಳಿಗೆ ಮಂತ್ರ ಅಂದ್ರೆ ಏನೋ ಅದು ಗೊತ್ತಿದ್ದಿದ್ದಿಲ್ಲ. ಅವ್ರ ತಂದೆ ಗುರು, ಅವ್ರ ರಾಜ್ಯ ಗುರು, ಅದೇ ಗುರು ಸಂಪ್ರದಾಯದ ಮನಿ. ಹೋಗೋ ಎಳೆದೊಳಗೆ ಲಿಸ್ಟ್ ಕೊಟ್ಟು ಹೋಗಿದ್ದ ಅವ್ರ ತಂದೆ. ಹೋಗೋದು ಬರೋದು ಸೇವೆ ಮಾಡಿಸ್ಕೊಳ್ಳೋದು ಏನಾದ್ರೂ ತಂದು ಮನೆಯಲ್ಲಿ ಹಾಕೋದು, ಇಷ್ಟೇ ಗೊತ್ತು. ಆವಾಗ ಗುರುವಿಗೆ ಚಿಂತೆ ಬಿತ್ತು, ಇವನಿಗೆ ಯಾವ ಮಂತ್ರ ಹೇಳಿ, ನನಗೊಂದು ಮಂತ್ರ ಬರೋದಿಲ್ಲ. ಈತನ ಚೆಂಬು ತಗೊಂಡು ಊರು ಹೊರಗೆ ಹೋಗಿದ್ದ ಪ್ರಾತಃ ಕಾಲ. ಅಲ್ಲಿ ಒಂದೇನದು, ಇವನು ಕೂತ ಕಾಲದಲ್ಲಿ ಒಂದು ಅಲ್ಲಿದು ಅನೂಲಿ ಓಡಿ ಬಂತು. ಅನೂಲಿ ಅಂತೀರಿ, ಅನಿಲ್ ಅಂತೀರಿ, ಅದು ಓಡಿ ಬಂತು. ಈತನು ಕೂತಲ್ಲೇ
ಬಂತಲೆ ಬಂತು ಒಂದು ಮಂತ್ರ ಜಪ ಮಾಡ್ದ. ಅದು ಗಿಡದ ಮೇಲೆ ಏರ್ತು, ಏರ್ತಲೆ ಏರ್ತು, ಇಳಿತಲೆ ಇಳಿತು, ಓಡ್ತಲೆ ಓಡ್ತು. ಇವು 4 ಮಂತ್ರಗಳು ಗಟ್ಟಿ ಮಾಡಿಕೊಂಡು ಮನೆಗೆ ಬಂದ. ಅವಾಗ 2ನೇ ದಿವಸ ಮತ್ತೆ ಪಾದ ಪೂಜೆ ಆಗೋ ಕಾಲದಲ್ಲಿ ಶಿಷ್ಯನ ಕೇಳ್ದ, ಏನ್ರಿ ಸ್ವಾಮಿ, ನಾನು ಯಾವ ಮಂತ್ರ ಜಪ ಮಾಡಲಿ? ಅಂದ್ರೆ ಇದು ಪರಂ ಮಂತ್ರ, ಇದು ಯಾರಿಗೆ ಹೇಳ್ಕೂಡ್ದು, ಗುಪ್ತ ಮಂತ್ರ. ಅಂದ್ರೆ ಯಾವುದು? ಬಂತಲೆ ಬಂತು, ಏರ್ತಲೆ ಏರ್ತು, ಇಳಿತಲೆ ಇಳಿತು, ಓಡ್ತಲೆ ಓಡ್ತು. ಇದೇ ಜಪ ಮಾಡು. ಶಿಷ್ಯ ಒಳ್ಳೆ ನಂಬಿಗುಳ್ಳವನು. ಅವನ ಆಹೋರಾತ್ರ ಅದೇ ಜಪ ಮಾಡುವುದಕ್ಕೆ ಪ್ರಾರಂಭ ಮಾಡ್ದ. ಊರನವ್ರು ಕೇಳಿದ್ರು, ಯಾಕೆ ಗುರುಗಳಿಗೆ ಏನಾದರೂ ಮಂತ್ರ ಹೇಳಿದ್ರೇನು? ಹೇಳಿದ್ರು. ಅವ್ರ ಅಪ್ಪಣೆ ಏನಾಗಿದೆ ಅಂದ್ರೆ ಯಾರಿಗೆ ಹೇಳ್ಕೂಡ್ದ ಆ ಮಂತ್ರ. ಅವರು ಊರನವ್ರು ಏನು ತಿಳಿದ್ರು, ಗುರು ಮಂತ್ರ ಇದೇ ಪ್ರಕಾರ ಇರ್ತದೆ, ಇದ್ದಿರಬಹುದಂತೇಳಿ ಸುಮ್ಮನಾದ. ಇವನ ಅಹೋರಾತ್ರ ಅದೇ ರಿಟರ್ನ್ ಮಾಡ, ಸ್ವಪ್ನದಲ್ಲಿ ಸಹಿತ. ಒಂದು ದಿವಸ ರಾತ್ರಿಯಲ್ಲಿ ಈತನು ಮಲಗಿದ್ದ ಕಾಲದಲ್ಲಿ ಕಳ್ಳರು ಆತನ ಮನೆ ಹೊಡಿಬೇಕಂತ ಹೇಳಿ ಬಂದರು. ಇವನು ಅದೇ ಸ್ವಪ್ನದಲ್ಲಿ ಜಪ ಮಾಡ್ತಿದ್ದ, ಬಂತಲಿ ಬಂತು ಅಂತ. ಆ ಕಳ್ಳನ ವಿಚಾರ ಮಾಡ್ದ, ಈತನ ಇವನು ನನಗೆ ನೋಡ್ದ, ಮತ್ತು ಸ್ವಲ್ಪ ಹೊತ್ತು ನಿಂತ ಕಾಲದಲ್ಲಿ ಇವನು ಹಾಗೆ ನಿದ್ರಿಗಣ್ಣಲ್ಲಿ ಏನಾದ್ರೂ ಅಂದಿರಬಹುದು, ಬಡಬಡಿಸಿರಬಹುದು. ಏರಿ ಬಿಡು ಗಾಡಿ ಅಂತ ಹೇಳಿ ಏರ್ಲಿಕ್ಕೆ ಪ್ರಾರಂಭ ಮಾಡ್ದ. ಏರ್ತಲೇ ಏರ್ತು ಅಂತ. ಓಹೋ, ಇವನು ನನಗೆ ಪಕ್ಕ ನೋಡೇ ಬಿಟ್ಟ. ಇನ್ನು ಇಳಿದು ಹೋಗೋದ್ರಾಯ್ತು ಅಂತ ಹೇಳಿ ಇಳಿಲಿಕ್ಕೆ ಶುರು ಮಾಡ್ದ. ಇಳಿತಲೇ ಇಳಿತು. ಓಡಿ ಹೋಗೋ ಕಾಲಕ್ಕೆ ಓಡ್ತಲೇ ಓಡ್ತು. ಓಹೋ, ಇವನು ನನ್ನ ಬೆನ್ನೆ ಹತ್ತಾನೆ ಅಂತ ಹೇಳಿ ಅವಳು. ಹಾಗೆ ಶಿಷ್ಯನಲ್ಲಿ ನಂಬಿಕೆ ವಿಶೇಷ ಇರುವುದರಿಂದ ಅದು ನಿಷ್ಫಲ ಹೋಗಲಾರದು ಈತನಿಗೆ ಫಲದಾಯಕ ಆಯಿತು. ಮಾತ್ರ ಗುರು ಕೊಟ್ಟಿದ್ದೇನು? ಅದಕ್ಕೆ ಇಂಥ ಪರಮಾರ್ಥ ರಹಸ್ಯ. ಗುರು ಶಬ್ದ ಮಾರ್ಗಿ ಭೇದಿ ಗುರುಗಳಿದ್ರೆ, ಶಿಷ್ಯನು ಅನುರಾಗಿ ಶಿಷ್ಯನಿದ್ರೆ, ಇದೇ ಜನ್ಮದಲ್ಲಿ ನನಗೆ ಮೋಕ್ಷ ಬೇಕು ಅನ್ನತಕ್ಕಂಥ ಶಿಷ್ಯನ ಅಪೇಕ್ಷೆ ಇದ್ರೆ, ಇವರಿಬ್ಬರೂ ಕೂಡಿದ್ರೆ ಮಾತ್ರ ಈ ಫಲ ಪ್ರಾಪ್ತ ಆಗ್ತದ. ಇಲ್ರಿ ಇಲ್ಲ. ಜೈ सूरत सत की होय समाई, तब मन कुछ तहराई. ಗುರುಗಳ ಅಂತರದಲ್ಲಿ ಇವನು ಚೇತನ ಸತ್ತಾ ಶಬ್ದದಲ್ಲಿ ಹೇಗೆ ಕೂಡಿಸಬೇಕು, ಈ ಸ್ಥೂಲ ಶರೀರದಿಂದ ಚೇತನ ಸತ್ತ ಆಕಾಶ ಮಂಡಲದಲ್ಲಿ ಹೇಗೆ ಒಯ್ಯಬೇಕು, ಅಲ್ಲಿ ಶಬ್ದದ ಸಂಗಡ ಹೇಗೆ ಕನೆಕ್ಷನ್ ಕೊಡಬೇಕು, ಇದು ಸಂಪೂರ್ಣ ತಿಳಿಸಿದ್ದು. ತದನಂತರ ಗುರುಗಳ ವಾಕ್ಯ ಮನ್ನಿಸಿ ಈತನಾದ್ರೂ ದಿನಾಲು ಅಭ್ಯಾಸ ಪಟ್ಟರೆ ಆ ಶಬ್ದ ಪ್ರಗಟ ಆಗಿ ಈ ದುಃಖ ದ್ವಂದ್ವಾದಿಗಳು ದೂರ ಆಗ್ತವ. ಇದು ಸಾಧನ ಸಿದ್ಧಿ ಆಗ್ತದೆ. ಜೈ कीर्त घास से खातिर न आए, तन मन देव चढ़ाई. ಇದು ಹಿರ್ಸದಿಂದ ಸಿಗುವುದಲ್ಲ, ಪಾರ್ಟಿ ಬಾಜಿದಿಂದ ಸಿಗುವುದಲ್ಲ. ನಮ್ಮ ಮನ್ಯಾಗ ಎಲ್ಲರೂ ನಾನು ತಗೊಂಡಾರೆ ನಾನ್ಯಾಕೆ ಬಿಡಬೇಕು, ನೆರೆ ಮನೆಯವ್ರು ತಗೊಂಡಾರೆ ನಾನ್ಯಾಕೆ ಬಿಡಬೇಕು, ನಮ್ಮ ಅಜ್ಜ ತಾತ ಅವ್ರಿಗೂ ಕುಡಿಸಿದ್ರಾಯ್ತು.
ಇದು ಸಂಖ್ಯಾ ಬೆಳೆಸುವುದ್ರದಿಂದೂ ಆಗೋದಿಲ್ಲ, ಹಿರ್ಸದಿಂದ ಪಾರ್ಟಿ ಬಾಜಿದಿಂದೂ ಆಗೋದಿಲ್ಲ, ಚತುರ್ಥದಿಂದನೂ ಸಿಗುವುದಲ್ಲ, ಹಠದಿಂದ ಜಬರ್ದಸ್ತಿದಿಂದ ತಗೊಳ್ಳುವುದು ಅಲ್ಲ. ಇದು ತನ್ನಷ್ಟಕ್ಕೆ ತಾನೇ ಆ ಪರಮಾತ್ಮನ ಕೃಪಾ ಅಥವಾ ಗುರುವಿನ ಕೃಪಾ ಆದ್ರೆ ಮಾತ್ರ ಲಭಿಸುವುದು. ಇದು ಸುಳ್ಳು ಠಕ್ಕದಿಂದ ಸಿಗುವುದಲ್ಲ. ಒಂದು ಮುದುಕಿ ದಿನಾಲು ಒಬ್ಬ ಜಂಗಮರಿಗೆ ಊಟ ಮಾಡಿಸಲಾರದೆ ತಾನು ಬಾಯಲ್ಲಿ ನೀರು ಹಾಕ್ತಿದ್ದಿಲ್ಲ. ಮಾತ್ರ ಆ ಜಂಗಮರಿಗೆ ಕೊಡೋದು ಏನಂದ್ರೆ ಬರೀ ಅಕ್ಕಿ ಗಂಜಿ. ಅವಳಲ್ಲಿ ಅಷ್ಟೇ ಶಕ್ತಿ ಇತ್ತು. ಒಬ್ಬರಿಗೆ ಅದು ಊಟ ಮಾಡಿಸಿ ತಾನು ಭೋಜನ ಮಾಡುವುದು. ಒಂದಾನೊಂದು ದಿವಸ ಆ ಊರಲ್ಲಿ ಯಾವುದೋ ಒಂದು ದೊಡ್ಡ ಹಬ್ಬ ಇತ್ತು. ಎಲ್ಲರೂ ಮನೆಯಲ್ಲೆಲ್ಲ ಮಿಷ್ಟಾನ್ನ, ಇವಳಲ್ಲಿ ಅದೇ ಗಂಜಿ. ಎಲ್ಲ ಊರೈಗಳಿಗೆಲ್ಲ ಕರೆದ್ರು, ಯಾರೂ ಬರಲಿಲ್ಲ. ಮುದುಕಿಗೆ ಹೇಳಿಬಿಟ್ರು, ಇವತ್ತು ಎಲ್ಲಿ ನೋಡಿ ಅಲ್ಲಿ ಮಿಷ್ಟಾನ್ನ, ಮತ್ತು ನಿನ್ನ ಗಂಜಿ ಕುಡ್ಲಿಕ್ಕೆ ಯಾರು ಬರ್ತಾರಂತ ಯಾರೂ ಹೋಗಲಿಲ್ಲ. ಇವಳು ಆ ಗಂಜಿ ತಯಾರು ಮಾಡಿಕೊಂಡು 2 ಗಂಟೆ ಟೈಮ್ ಆಯಿತು. ಒಬ್ರು ಜಂಗಮರು ಅಲ್ಲಿಗೆ ಹೋಗಲೇ ಇಲ್ಲ. ಆ ಪರಮಾತ್ಮನೇ ಜಂಗಮ ರೂಪ ತಾಳಿ ವೃದ್ಧ ಅವಸ್ಥಾ ರೂಪರಾಗಿ ಅವಳಲ್ಲಿ ಬಂದು ಏನಂತಾರೆ, ಏನ್ ತಾಯಿ ನನಗೆ ಭಾಳ ಹಸುವಾಗ್ಯದ, ನಾನು ದೂರಿಂದ ನಡೆದು ಬಂದೀನಿ, ನನಗೇನಾದ್ರೂ ಸ್ವಲ್ಪ ಅನ್ನ ಇದ್ರು ಕೊಡುವ. ಸ್ವಾಮಿ ನಾನಾದ್ರೂ ಅದಕ್ಕೆ ಕೂತೀನಿ, ಬರ್ರಿ ತಾವೊಂದು ದೇವರು ಬಂದಂಗೆ ಆಯಿತು ಅಂತೇಳಿ ಮನೆಯಲ್ಲಿ ಕರ್ಕೊಂಡು ಹೋಗಿ ಎಲ್ಲ ಪೂಜಾ ಪುನಸ್ಕಾರ ಎಲ್ಲ ಮಾಡಿ ಅದೇ ಗಂಜಿ ಕೊಟ್ಟರು. ಕೊಟ್ಟ ನಂತರ ಅವ್ರು ಏನಂತಾರೆ, ನಾನು ಬಾಳೆ ದೂರಿಂದ ನಡೆದು ಬಂದೀನಿ, ನನ್ನ ಕೊರಳು ಯಾಕೋ ನೋಯಿಸ್ತದ, ಸ್ವಲ್ಪ ಒಂದು ಒಣಕಿ ತಗೊಂಡು ಇಲ್ಲಿ ಒಂದು ಸ್ವಲ್ಪ ಹೊಡಿ. ಆವಾಗ ಇವಳೇನಂತಾಳೆ, ಸ್ವಾಮಿ ತಾವು ಮುಪ್ಪಿನವರು, ನಾನು ನಿಮಗೆ ಊಟ ಕೊಟ್ಟು ಒಣಕಿಲಿ ಹೊಡಿಬೇಕಾದ್ರೆ ಎಷ್ಟು ಪಾಪ, ನನ್ನಿಂದ ಅದು ಆಗಲಾರ್ದು. ಇಲ್ಲ ಸುಮ್ಮನೆ ನೀನು ಮುಟ್ಟಿಸಿ ಬಿಡು. ಅವರು ವಾಕ್ಯ ಮೀರಲಾರ್ದು ಒಣಕಿ ಒಯ್ದು ಕೊರಳಿಗೆ ಮುಟ್ಟಿಸಿದ ಕೂಡಲೇ ಬಂಗಾರ ಆಯಿತು. ಒಣಕಿ ಬಂಗಾರ ಆಯಿತು. ಆ ಸ್ವಾಮಿಗಳು ಅದೃಶ್ಯವಾಗಿ ಹೋದರು. ಮೊದಲೇ ಉದಾರ, ಅಷ್ಟು ಬಂಗಾರ ಸಿಕ್ಕರೆ ಇವಳು ದಿನಾಲು ತೊಲಿ 2 ತೊಲಿ 10 ತೊಲಿ ಮುರಿಸುವುದು, ನಡೀತು ಸಾವಿರಾರ್ದು ಭೋಜನ. ಅದೇ ನೆರಮನಿ ಇನ್ನೊಂದು ಮುದುಕಿರ್ತಿತ್ತು. ಅವಳು ಚೆನ್ನಾಗಿದ್ದಳು, ಧನ ಸಂಪತ್ತಿ ಮಕ್ಕಳು ಮರುಗಳು ಎಲ್ಲ ಚೆನ್ನಾಗಿತ್ತು. ಇವಳದು ನೋಡಿ ಆಕೆಗೆ ಸಹನ ಆಗಲಿಲ್ಲ. ಬೆಂಗಳೂರು ಊರಾಗ ಹೊಟ್ಟಿ ಉರಿ ಅಂತಾರೆ, ಇಲ್ಲಿ ಹೊಟ್ಟಿ ಕಿತ್ತು ಅಂತಾರೆ. ಅವಳಿಗೆ ಹೊಟ್ಟಿ ಕಿತ್ತು ಬಿತ್ತು. ಅವಳು ಒಂದು ದಿವಸ ಕೇಳಿದಳು, ಏನಮ್ಮ ಮತ್ತ ನಿನಗೆ ತಿನ್ಲಿಕ್ಕೆ ಅನ್ನ ಸಹಿತ ಇದ್ದಿದ್ದಿಲ್ಲ, ಗಂಜಿ ಕುಡಿತಿದ್ದಿ, ದಿನಾಲು ಸಾವಿರಾರು ಜನರದ್ದು ಊಟ ನಡೀತದೆ, ಸಂತರ್ಪಣೆ ಆಗ್ತದೆ, ಇದು ಎಲ್ಲಿದು ಬಂತು? ಏನು ಹೇಳಮ್ಮ, ಒಂದು ದಿವಸ ಎಲ್ಲ ಜಂಗಮರಿಗೆಲ್ಲ ಕರೆದ, ಯಾರೂ ಬರಲಿಲ್ಲ. ಯಾರೋ ಒಬ್ರು ಅಕಸ್ಮಾತ್ ಬಂದರು. ಅವ್ರು ಏನದಂದ್ರೆ ಗಂಜಿ ಕುಡಿದು ನನಗೊಂದು ಸ್ವಲ್ಪ ಏನದಂದ್ರೆ ಒಣಕಿಲೆ ಕೊರಳಿ ಮೇಲೆ ಹೊಡಿ ಅಂದರು. ನಾನು ಅಲ್ಲಂದ್ರು ಸಹಿತ ಅವ್ರು ಕೇಳಲಿಲ್ಲ. ನಾನು ಸ್ವಲ್ಪ ಏನದಂದ್ರೆ ಒಣಕಿ ಮುಟ್ಟಿಸಿ ಕೂಡಲೇ ಬಂಗಾರ ಆಯಿತು. ಈಗ ದಿನಾಲು ಇಷ್ಟು ಅವ್ರ ಕೃಪನೇ ಇದು. ಆವಾಗ ಮರ್ದಿವ್ಸೆ ಆ ಮಕ್ಕಳು ಗಂಡದಿರು ಏನಿದ್ರು ಗಂಡನಿಗೆ ಹೇಳಿದಳು, 2 ಒಣಕಿ ಒಳ್ಳೆ ಭದ್ರವಾದದ್ದು, ಚಿಕ್ಕಪಟ್ಟ ಬೇಡ,
ಮಾಡಿಸ್ಕೊಂಡು ಬರ್ರಿ. ಅವಾಗ ಅವರು ಮುದುಕನ ಕೇಳ್ತಾನೆ, ಯಾಕೆ ಈಗೇನು ಬೀಸೋದಿಲ್ಲ, ಕುಟ್ಟೋದಿಲ್ಲ, ಲಗ್ನಿಲ್ಲ, ಮುಹೂರ್ತಿಲ್ಲ, ಯಾವುದೂ ಇಲ್ಲ, ಒಣಕಿಗಳು ಯಾಕೆ ಬೇಕು? ನಿಮಗೇನು ಮಾಡೋದು? ಸುಮ್ಮನೆ ಮಾಡ್ಕೊಂಡು ತಂದ್ರಾಯ್ತು. ಆ ವೇಳೆಯಲ್ಲಿ ಅವನು 2 ಒಣಕಿ ಒಂದು ನೊಗ ಮುರಿದು 2 ಒಣಕಿ ಮಾಡ್ಕೊಂಡು ತಯಾರು ತಂದಿಟ್ಬಿಟ್ಟು ಅವರಿಗೆಲ್ಲ ಹೇಳಿದ್ರು, ನೀವೆಲ್ಲ ಹೋಗ್ರಿ ತೋಟದ ಕಡೆ, ಹೊಲದ ಕಡೆ, ಒಬ್ರು ಕೂಡ್ದು. ಮನೆಯವ್ರಿಗೆ ಎಲ್ಲರಿಗೆ ಕಳಿಸ್ಬಿಟ್ರು. ಇವಳು ಅಕ್ಕಿ ಬೀಸಿ ಅಕ್ಕಿ ಗಂಜಿ ಮಾಡಿದ್ರು. ಮಾಡಿ ಊರಂದು ಒಬ್ಬ ಜಂಗಮನಿಗೆ ಕರ್ಕೊಂಡು ಬಂದರು. ಆ ಜಂಗಮನಿ ಅಂತ ಹೇಳಿದ, ಇವರೇನು ಚೆನ್ನಾಗಿ ಅದರ ಧನವಾನ್ರು, ಇಲ್ಲಿ ಗಂಜಿ ಪಂಜಿ ಯಾಕೆ ಇದ್ದಿತ್ತು ಅಂತ ಅವನು ಒಳ್ಳೆ ಸಂತೋಷದಿಂದ ಬಂದ. ಜಂಗಮನ ಒಳಗೆ ಬಂದ, ಹೊರಗಿನ ತಲಬಾಕಲು ಮಹಾದ್ವಾರ ಬಂದಾಯ್ತು. ಒಳಗಿನ ಕೀಲಿ ಹಾಕೊಂಡು ಬಿಗ ಹಾಕಿಬಿಟ್ರು. ಅವಾಗ ಜಂಗಮನ ಅತ್ಲಾಗಿತ್ಲಾಗ ನೋಡ್ತಾನೆ, ಒಬ್ಬರಿಲ್ಲ ಮನೆಯಾಗ. ಇದೇನು ಚಮತ್ಕಾರ! ಅಲ್ಲಿಂದ ಅಡಿಗೆ ಮನೆಯಲ್ಲಿ ಕರ್ಕೊಂಡು ಹೋಗಿ ಊಟ ಕೂಡಿಸಿದಳು. ಆ ಬಾಕಲನ್ನು ಬಂದ್ ಮಾಡಿಬಿಟ್ಲು ಒಳಗಿಂದು. ಒಳ್ಳ ಮ್ಯಾಗ ಅವು 2 ಒಣಕಿ ನಿಲ್ಲಿಸಿ ಬಿಟ್ಟಿದಳು. ಅವು ಗಂಧ ಅಕ್ಷತ ಕುಂಕುಮ ಹಚ್ಚಿ ಅವಕ್ಕೆ ಹಾರ ಹಾಕಿ ಪೂಜೆ ಮಾಡಿಟ್ಟಿದ್ದಳು. ಇವನಿಗೆ ಗಂಜಿ ಕೊಟ್ಟರು. ಇವನು ಕುಡಿದು ಬಿಟ್ಟ. ಅವಾಗ ಏನಂತ, ಏನ್ರಿ ಸ್ವಾಮಿ, ಯಾಕ ಸ್ವಲ್ಪ ಕೊರಳು ನುಯಿಸ್ತದನ್ರಿ? ನಂದ್ಯಾಕೆ ನುಯಿಸಿತಮ್ಮ? ಇಲ್ರಿ ಅನ್ರಿ, ಅನ್ಲಿಕ್ಕೆ ಬೇಕು. ಇವಳು ಅಷ್ಟರಲ್ಲಿ ಟೊಂಕಿಗೆ ಸರಕು ಕಟ್ಟಿ ತಯಾರಾಗಿ ನಿಂತುಕೊಂಡ್ರು. ಇವನು ನೋಡ್ದ, ಜಂಗಮನೇನಂದ, ಇವತ್ತು ನಾನು 100 ವರ್ಷ ಕಡೆಗೆ ನುಯ್ತದನ್ರಿ ಅಂತ. ಇನ್ನು ಅನ್ಲಾರ್ದೆ ಇದ್ರೂ ಅಲ್ಲೇನ್ ಮಾಡೋದು? ಯಾಕೋ ಸ್ವಲ್ಪ ನುಯ್ತದಮ್ಮ. ಇನ್ನೊಂದು ಅನ್ರಿ ಅಂತ. ಏನು? ಅದಕ್ಕೆ ಸ್ವಲ್ಪ ಒಣಕಿಲಿ ಹೊಡಿ ಅಂತ. ಇವನು ನುಯ್ತದ ಅನ್ನೋದು ಸಹಜವಾಗಿತ್ತು. ಇನ್ನು ಒಣಕಿಲಿ ಹೊಡಿ ಅಂದ್ರೆ ಹಾಗೆ ಹೋಯ್ತಲ್ಲ ಕತೆ. ಅದ್ಯಾಂಗೆ ಹೇಳಮ್ಮ? ಇಲ್ಲ, ಹೇಳಲಿಕ್ಕೆ ಬೇಕು, ನೀನು ಬಿಟ್ಟಿದ್ದಲ್ಲ. ಕಡೆಗೇನಂತಾನ, ಅಮ್ಮ ಸ್ವಲ್ಪ ಅವ್ರಿಗೆ ತಗುಲಿಸು. ಇವಳು ಮನಸ್ಸಿನಲ್ಲಿ ಶಂಕ ಬಂತು, ಸ್ವಲ್ಪ ಅವ್ರಿಗೆ ತಗುಲಿಸಿದ್ರೆ ಬಂಗಾರ ಆಗ್ತದೋ ಇಲ್ಲೋ. ಜಗ್ಗಿ ತಗೊಂಡು ಹಾಕಿಬಿಟ್ಲಿ. ಇತ್ಲಾಗಿನ ಪಕ್ಕವೇ ಇಳಿದು ಬಿಡ್ತು. ಈ ಒಣಕಿಗೆ ಹಾಕೋ ಆಗಲಿಲ್ಲಂದು ಇನ್ನೊಂದು ಒಣಕಿ ತಗೊಂಡು ಅದೊಂದು ಹಾಕಿಬಿಟ್ಟು ಜಂಗಮನಿಗೆ ಕೈಲಾಸೆ ಸಿಕ್ಕಿಬಿಡ್ತು. ಹಾಗೆ ಇದು ಹಿರ್ಸದಿಂದ ಸಿಗುವುದಲ್ಲ,
ಇನ್ನೊಬ್ರು ನೋಡಿ ಮಾಡಿದ್ರೆ ಆಗುವುದಿಲ್ಲ. ನಿನ್ನ ಹೃದಯದಲ್ಲಿ ಆ ಪರಮಾತ್ಮನ ಕೃಪದಿಂದ ಇದು ಜಾಗೃತ ಆಗ್ತಕ್ಕಂಥದ್ದು. ಬಾಕಿ ಹೊರಗಿನ ಪಕ್ಷದಿಂದ ಇದು ಸಿಗೋದಲ್ಲ. ಜೈ बुलगवती और कपटी जन को लेकिन धुन पटियाई. ಏನು ಮ್ಯಾಲ್ ಇದು ಮಾಡಿದ್ರೆ, ಪಾಖಂಡತ್ವದಿಂದ ಭಕ್ತನಾದ್ರೆ ಇದು ಸಿಗುವುದಲ್ಲ. ಮತ್ತು ಕಪಟಿ ಜನಕ್ಕೂ ಒಳಗೊಂದು ಹೊರಗೊಂದು ಈ ರೀತಿಯಾಗಿ ಎರಡು ರೀತಿಯಾಗಿ ಇದಕ್ಕೆ ಹುಡುಕಿದ್ರೆ ಎಂದೂ ಸಿಗೋದಿಲ್ಲ. ನೀನು ಗುರುವಿನಲ್ಲಿಯೂ ಹೋಗಿ ಒಳ ಹೊರಗೆ ಅದೇ ಕಪಟ ಭಾವ ಇಟ್ಟುಕೊಂಡಿದ್ದಾದ್ರೆ ನಿನಗೆ ಮತ್ತ ಪುನಃ ರೌರವ ನರಕವೇ. ಉದ್ಧಾರ ಆಗುವುದು ಎಲ್ಲಿ? ಜೈ ಒಳಗೆ ಕುಟಿಲ ಹೊರಗೆ ವಿನಯವಾಗಿ ಭಕ್ತರೆಂದೆನಿಸಿಕೊಂಬುವರ ಬಲ್ಲನೊಲ್ಲನಯ್ಯ. ಒಳಗೆ ಕುಟಿಲ ಹೊರಗೆ ವಿನಯವಾಗಿ ಭಕ್ತರೆಂದೆನಿಸಿಕೊಂಬುವರ ಬಲ್ಲನೊಲ್ಲನಯ್ಯ. ಅವರು ಗುರುಪಥಕ್ಕೆ ಸೊಲ್ಲರಯ್ಯ. ಒಳ ಹೊರಗೊಂದಾಗದವರಿಗೆ ಅಳಿಯಾಸದೋರಿ ಬಿಸಾಡುವನವರ ಜಗದೀಶ ಕೂಡಲ ಸಂಗಮದೇವ. ಈಗ ಭಕ್ತಿ ಅಂದ್ರೆ ಏನು? ಅದರದ್ದು ಸಿದ್ಧಾಂತವೇ ನಾವು ಮೊದಲು ತಿಳಿಯೋದೇ ಇಲ್ಲ. ಭಕ್ತಿ ಅಂದ್ರೆ ಒಳಗೆ ನಾನು ಅನ್ನತಕ್ಕಂಥದ್ದು ಒಂದು ಪರ್ದೆ ಅದ. ಅದಕ್ಕೆ ಕಪಟ ಅನ್ರಿ. ಒಳ ಹೊರಗೆ ಒಂದಾದ್ರೆ ಆ ಪರಮಾತ್ಮನು ಒಂದಾದಂಥವನು ಕಾಣಿಸ್ತಾನೆ. ನಾವು ಒಳಗೊಂದು ಬೇರೆ, ಹೊರಗೊಂದು ಬೇರೆ. ಯಾರಾದ್ರೂ ಸಿಕ್ಕ ಕೂಡ್ಲೇನೆ ಶರಣಾರ್ಥರಿ ಶಿವಾಯ ನಮಃ ನಮಸ್ಕಾರ ಅಂತ ಕೈ ಜೋಡಿಸುವ. ಒಳಗೇನನ್ನೋದು ಇವನಿಗೆ ಯಾವ ವೇಳೆಯಲ್ಲಿ ಏಟ್ ಹಾಕಲಿ, ಮೋಸ ಮಾಡಲಿ, ಇವನಿಗೆ ಕತ್ತರಿಸಲಿ ಅನ್ನೋದು ಒಳಗದ. ಅಂದ್ರೆ ಈ ಒಳ ಹೊರಗಿದ್ದಂತಹ ಕಪಟ ಭಾವ ಒಂದಾಗಲಾರದೆ ಆ ಒಂದಿದ್ದಂತಹ ಭಗವಂತನು ನಿನಗೆ ಎಲ್ಲಿಗೆ ಸಿಗುವುದು? ಇದಕ್ಕೆ ಪುಸ್ತಕ ಹಾಕಬೇಕು, ಪುರಾಣ ಹಾಕಬೇಕು. ಅದಕ್ಕೇನಂತಾರೆ? ಈ ಧ್ವನಿ ಆಧಾರದಿಂದ ಬರ್ತದೆ, ಯಾರ ಆಧಾರದಲ್ಲಿ ಇಲ್ಲ. ಇದರ ಆಧಾರದಲ್ಲಿ ಸಂಪೂರ್ಣ ಜಗತ್ತೇ ಮೂರು ಲೋಕ ಉಂಟು. ಅದಕ್ಕೆ ಇಂಥದಕ್ಕೆ ಯಾರೋ ಸತ್ಯವಾನ್ ಪುರುಷರು ಮಾತ್ರ ಏನದಂದ್ರೆ ಕೂಡಬಹುದು. ಸ್ವಲ್ಪ ಕಿಂಚಿತ್ ಮಾತ್ರ ಸುಳ್ಳಿದ್ರೆ ನಿನಗೆ ಮೇಲಕ್ಕೆ ಹೋಗ್ಲಿಕ್ಕೆ ಬರೋದಿಲ್ಲ. ಮೊದಲ ನೀನು ನಿನ್ನ ಮನಸ್ಸಿಗೆ ಅಂತರದಲ್ಲಿ ತಗೊಂಡು ಬಾ. ಈಗ ನೀವು ಧ್ಯಾನ ಅಥವಾ ಭಜನೆ ಅಭ್ಯಾಸ ಕೂತ ಕಾಲದಲ್ಲಿ ಒಳಗೆ ನೀವು ನಿಮ್ಮ ಹೃದಯದಲ್ಲಿ ವಿಚಾರ ಮಾಡ್ರಿ, ನಿಮ್ಮ ಮನಸ್ಸು ಒಳಗದು ಏನು ಹೊರಗದು? ಎಲ್ಲಿಯಾದ್ರೂ ಹೊರಗೆ ಓಡಾಡ್ತಿತ್ತಂದ್ರೆ ಅದು ಒಳಗೆ ಹಂಗೆ ಬಂದಿತ್ತು. ನಾವು ಕಣ್ಣು ಮುಚ್ಚಿಕೊಂಡು ಬಕಪಕ್ಷಿಗಳು ಕೂತಿರಬಹುದು, ಮ್ಯಾಗ ನಿಂತು ಬಿಟ್ಟಿರ್ತು. ಗಾಳಿ ಬಂದರೂ ಸಹಿತ ಅಳಿಗಾಡೋದಿಲ್ಲ, ಹಾಗೆ ನಿಂತು. ಕಾಲಿನ ಕೆಳಗೆ ಮೀನು ಬಂದು ಕೂಡಲೇ ತಪ್ಪನೆ ನುಂಗದು ಮತ್ತೆ ಕಣ್ಮುಚ್ಚೋದು. ಹಾಗೆ ಈ ಬಕಪಕ್ಷಿಗಳು ಕಣ್ಣು ಮುಚ್ಚಿಕೊಂಡು ಒಳ್ಳೆ ಧ್ಯಾನಿಸ್ತ ಪ್ರಪಂಚ ವಿಷಯ ಸಾಮಗ್ರಿ ಬಂದು ಕೂಡಲೇ ನುಂಗದು ಮತ್ತೆ ಧ್ಯಾನಿಸ್ತ. ಇಂಥ ಧ್ಯಾನದಿಂದ ಪರಮಾತ್ಮನ ಸಿಗುವುದಿಲ್ಲ. ನಿನ್ನ ಕಣ್ಣಿಗೆ ಅವನು ಒಲಿಯೋದಿಲ್ಲ, ನಿನ್ನ ಮನಸ್ಸಿಗೆ ಒಲಿತಾನೆ.
ಹೊರಗಿರತಕ್ಕಂತಹ ಮನಸ್ಸಿನ ಅಂತರದಲ್ಲಿ ಬಂದದು ಏನು ಹೊರಗೆ ಓಡಾಡ್ತದೋ ಅದು ನೀನು ಮೊದಲು ವಿಚಾರ ಮಾಡ. ಒಳಗೆ ಬಂದಿದ್ದಾದ್ರೆ ನೀನು ಆ ಮನಸ್ಸಿಗೆ ಹೇಳು, ನಡಿ ಆಕಾಶಕ್ಕೆ. ಆಕಾಶದಲ್ಲಿ ಹೋದ ಕೂಡಲೇ ಶಬ್ದದ ಸಂಗಟ ಅದ್ರದ್ದು ಕನೆಕ್ಷನ್ ಆಗ್ತದೆ, ಅದ್ರ ಓಡಾಟ ನಿಂತು ಹೋಗ್ತದೆ. ಇದು ಮುಖ್ಯವಾದಂತಹ ಸಾಧನ. ಜೈ ಈ ಪ್ರಕಾರ ನೀನು ಶಬ್ದದಲ್ಲಿ ಕೂಡಿ ಮೇಲಕ್ಕೆ ಹೋಗೋದ್ರದಿಂದ ತ್ರಿಕುಟಿ ಮತ್ತು ಶೂನ್ಯ ಸ್ಥಾನ ಅಥವಾ ಪರಬ್ರಹ್ಮನ ಸ್ಥಾನ ಅದರ ಅಚ್ಚಿ ಕಡೆ ಏನದಂದ್ರೆ ಮಹಾಶೂನ್ಯ ಮೈದಾನ. ಅದೇ ಶಬ್ದದಲ್ಲಿ ಕೂಡಿ ನೀನು ಮೇಲಕ್ಕೆ ಹೋಗಬೇಕಾಗ್ತದೆ. ನಿನಗೆ ಆತಂಕ ಮಾಡೋರು ಯಾರೂ ಇಲ್ಲ. ಅಲ್ಲಿ ಬ್ರಹ್ಮನ ಶಕ್ತಿ ಅಲ್ಲ ಅಥವಾ ವಿಷ್ಣುವಿನ ಶಕ್ತಿ ಅಲ್ಲ. ಶಬ್ದದಲ್ಲಿ ಕೂಡಿ ನೀನು ಸೀದಾ ಸತ್ಲೋಕಕ್ಕೆ ಹೋಗು. ಜೇ ಈ ಪ್ರಕಾರ ನೀನು ಭಂವರ್ ಗುಫಾ ದಾಟಿ ತದನಂತರ ಏನು ಸತ್ಲೋಕ, ಸಚ್ಖಂಡ, ಸತ್ನಾಮ. ಈ ಶರೀರದಲ್ಲಿ 4 ಭಾಗ ಉಂಟು. ಪಿಂಡ, ಅಂಡ, ಬ್ರಹ್ಮಾಂಡ और ಸಚ್ಖಂಡ. ಪಿಂಡದ ಸ್ಥಾನ ಏನಂದ್ರೆ ನೇತ್ರದ ಕೆಳಗೆ ಎಷ್ಟದು ಇದ್ರ ಹೆಸರು ಪಿಂಡ. ಸ್ವರ್ಗ, ವೈಕುಂಠ, ಇಂದ್ರಲೋಕ, ಚಂದ್ರಲೋಕ, ಪಿತೃಲೋಕ, ಗೋಲೋಕಾದಿಗಳು ಏನು ದೈವಿಕ ದೇಶದ ಅದೇನದಂದ್ರೆ ಅಂಡ ದೇಶ. ತದನಂತರ ಪಾರಬ್ರಹ್ಮನವರಿಗೂ ಬ್ರಹ್ಮಾಂಡ ದೇಶ. ಅಲ್ಲಿಂದ ಸಚ್ಖಂಡ, ಸತ್ಲೋಕ, ಸತ್ನಾಮ. ಈ ಆತ್ಮನ ಸತ್ಯದ ಅಂಶ ಇಲ್ಲಿ ಬಂದು ಮನಸ ಮತ್ತು ಮಾಯಾರೂಪವಾದಂತಹ ಈ ಪ್ರಪಂಚದಲ್ಲಿ ಕೂಡಿಬಿಟ್ಟಾನ. ನಮಗದು ಸಹಿತ ಗೊತ್ತಿಲ್ಲ ನಾನು ಯಾವ ದೇಶದವನು ಮತ್ತು ನಾನು ಇಲ್ಲಿ ಯಾಕೆ ಬಂದು ಕೈದಾಗಿನಿ ಇದು ಸಹಿತ ಗೊತ್ತಿಲ್ಲ. ಪೂರಾ ಸದ್ಗುರುಗಳು ಸಿಕ್ಕು ಅವರು ನಮ್ಮ ದೇಶದ್ದೇನದಂದ್ರೆ ವರ್ತಮಾನ ಎಲ್ಲ ತಿಳಿಸಿ ಅಲ್ಲಿಗೆ ಮುಟ್ಟತಕ್ಕಂತಹ ವಿಧಿ ಮಾರ್ಗ ತೋರಿಸಿ ತಾವು ಅದಕ್ಕೆ ದಯಮಾಡಿ ಸಾಕ್ಷತಾ ಕೊಟ್ಟು ಅಲ್ಲಿ ಒಯ್ದು ಮುಟ್ಟಿಸಿದ್ರೆ ನಮ್ಮ ಆತ್ಮನ ಈ ಬಂಧನದಿಂದ ಕಡೆಗೆ ಆಗ್ತಾನೆ. ಇಲ್ದಿದ್ರೆ ಸ್ವಯಂ ತನ್ನಷ್ಟಕ್ಕೆ ತಾನೇ ತಿಳುವಳಿಕೆನೂ ಬರುವುದಿಲ್ಲ, ತನ್ನಷ್ಟಕ್ಕೆ ತಾನೇ ಸಾಧನವೂ ಆಗೋದಿಲ್ಲ. ಜೇ ಅದ್ಭುತ ಲೀಲಾ ಅಜಬೇ ಕಿರಣ ಕಿರಣ ಸೂರಜ್ ದರ್ಶಾಯಿ. ಅಲ್ಲಿದು ಲೀಲಾ ಮತ್ತು ಪ್ರಕಾಶ ವರ್ಣನ ನಾನು ಎಷ್ಟಂತ ಹೇಳಿ. ಎಷ್ಟೋ ಚಂದ್ರ ಸೂರ್ಯಾದಿಗಳು ಈ ಸೂರ್ಯನಂತವ್ರಲ್ಲ. ಆ ಸೂರ್ಯಗಳು ಬ್ಯಾರೆ, ಅವ್ರ ಕಿರಣಗಳು